35 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಕ್ಯಾಂಪಸ್ಗೆ ಬಂದಿದ್ದೀನಿ. ಮೀಡಿಯಾ ಸ್ಟಡೀಸಲ್ಲಿ ನಮ್ಮದೇ ಆದ ಮೀಡಿಯಾ ಹೌಸ್ ಇದೆ. ಇಫ್ ವಿ ಕಮ್ ಟು ದಿ ಹೋಟೆಲ್ ಮ್ಯಾನೇಜ್ಮೆಂಟ್, ಸೊ ನಮ್ಮದೇ ಆದೊಂದು ಕೆಫೆ ಗಾರ್ಡನಿಯಾ ಅಂತ ಹೇಳ್ಬಿಟ್ಟು. ಫ್ಯಾಷನ್ ಸೈನ್ಸ್ ಅಂತ ಬಂದಾಗ ಸೊ ನಮ್ಮಲ್ಲಿ ಬಂದುಬಿಟ್ಟು ಸೊ ಗಾರ್ಡನ್ ಗ್ಲಾಮ್ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಹೌ ವಿ ಆರ್ ಬಿಲ್ಡಿಂಗ್ ನಾಟ್ ದಿ ಎಂಪ್ಲಾಯೀಸ್, ವಿ ಆರ್ ಬಿಲ್ಡಿಂಗ್ ದ ಎಂಪ್ಲಾಯರ್ಸ್. ಸೊ ಅದು ಗಾರ್ಡನ್ ಸಿಟಿ ಏನು ಸ್ಪೆಷಲ್. ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಆಗಿದ್ದು, ಕಾಲೇಜ್ ಶುರು ಆಗಿದ್ದು, ಇದೆಲ್ಲ ಒಬ್ಬ ವ್ಯಕ್ತಿಯಿಂದ, ಡಾಕ್ಟರ್ ಜೋಸೆಫ್ ಅನ್ನೋ ಒಬ್ಬ ಕನಸುಗಾರನಿಂದ. ಸೊ ಅವ್ರ ರೆಸ್ಪಾನ್ಸ್ ಯಾವಾಗಲೂ ಏನಂದರೆ ಯು ಗ್ರೋ, ಆಟೋಮ್ಯಾಟಿಕ್ಲಿ ಯೂನಿವರ್ಸಿಟಿ ವಿಲ್ ಗ್ರೋ. ಟೀಚರ್ ಕಮ್ಯುನಿಟಿಗೆ ಇರುವಂಥ ಒಂದು ಅವಕಾಶ ಮತ್ತು ಒಂದು ಚಾಲೆಂಜ್ ಎರಡೂ ನನಗೆ ಅನಿಸುತ್ತೆ. ಅದೇನಂದರೆ AI ಬಂದಿರುವಂಥದ್ದು. ಟೀಚಿಂಗ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಈಸ್ ಕಂಟೆಂಟ್ ಡೆಲಿವರಿ. ನಿಮಗೆ AI ಕಂಟೆಂಟನ್ನು ಹೆಂಗೆ ಜನರೇಟ್ ಮಾಡ್ಬೋದು ಅಂತ ಹೇಳ್ಕೊಡೋದು ಹೊರತು ಹೆಂಗೆ ಡೆಲಿವರಿ ಮಾಡಬೇಕು ಅಂತ ಹೇಳ್ಕೊಡೋದಿಲ್ಲ. ಸೊ ದರ್ ಶುಡ್ ಬಿ ಅನ್ ಇಮೋಷನಲ್ ಟಚ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ, ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಯೂಶ್ವಲಿ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ಸಂದರ್ಶನ ಮಾಡೋದನ್ನೇ ನೋಡಿದ್ದೀವಿ. ಆದರೆ ಇದು ಕೂಡ ಒಂಥರ ಬೇರೆದೇ ಜಗತ್ತು ಅನ್ನೋ ಥರ ಒಂದು ಕ್ಯಾಂಪಸ್ಗೆ ಬಂದಿದ್ದೀನಿ. ಅದುವೇ ಓಲ್ಡ್ ಮಡ್ರಾಸ್ ರೋಡಲ್ಲಿರುವಂಥ ಗಾರ್ಡನ್ ಸಿಟಿಯ ಮೊದಲ ಕ್ಯಾಂಪಸ್. 35 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಕ್ಯಾಂಪಸ್ಗೆ ಬಂದಿದ್ದೀನಿ. ಇಲ್ಲಿ ಒಳಗಡೆ ಬಂದ ಮೇಲೆ ಅನ್ನಿಸ್ತು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ, ಇಷ್ಟೊಂದು ವೈವಿಧ್ಯಮಯವಾಗಿದೆ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅದನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಸೊ ಈ ಯೂನಿವರ್ಸಿಟಿಯಲ್ಲಿ ನಾನು ಈ ಯೂನಿವರ್ಸಿಟಿಯ ಫ್ಯಾಕಲ್ಟಿ ಜೊತೆಗೆ ಮತ್ತು VC ಜೊತೆಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗೌಡ ಅವ್ರನ್ನ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಇದ್ರ ಜೊತೆಗೆ ಸ್ಕೂಲ್ ಆಫ್ ಸೈನ್ಸಸ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ವನಿತಾ ಕೃಷ್ಣ ಸುಬ್ಬಯ್ಯ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡ್ಕೋಣ. ಮೇಡಮ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಸ್ಕೂಲ್ ಆಫ್ ಸೈನ್ಸ್ ಅಂದ್ರೇನು ಅದೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಇದರೊಂದಿಗೆ ಅವರು ಸ್ಕೂಲ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಮಿಸ್ಟರ್ ಸಚಿನ್ ಅವರು ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಈ 3 ಜನ ಫ್ಯಾಕಲ್ಟಿಯೊಂದಿಗೆ, ಈ 3 ಜನ ಪ್ರಾಧ್ಯಾಪಕರೊಂದಿಗೆ ನಾನು ಏನು ಮಾತಾಡೋಕ್ಕೆ ಹೊರಟಿದ್ದೇನೆ ಅಂದರೆ ಇವತ್ತಿನ ವಿದ್ಯಾರ್ಥಿಗಳ ಬಗ್ಗೆ, ಇವತ್ತಿನ ಎಜುಕೇಷನ್ ಬಗ್ಗೆ, ಇವತ್ತಿನ ಸಮಸ್ಯೆಗಳು, ಸವಾಲುಗಳು ಮತ್ತು ಅವಕಾಶಗಳು, ಈ ಎಲ್ಲದರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಮೊದಲನೇದಾಗಿ ನಮ್ಮ ಉಪಕುಲಪತಿಗಳಾಗಿರುವಂಥ ಗೌಡ್ರು, ಕೋಲಾರ ಮೂಲದವರು. ಅವ್ರ ಮನೆ ಹತ್ತಿರ ಇರೋದ್ರಿಂದ ಪ್ರಾಯಶಃ ಅವ್ರು ಇಲ್ಲಿ ಜಾಯ್ನ್ ಆಗಿದ್ದಾರೆ ಅನಿಸುತ್ತೆ, ಅವ್ರ ಊರು. ಸರ್, ಈ ಒಂದು ಯೂನಿವರ್ಸಿಟಿ BC ಆಗಿ ತಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಇವತ್ತಿನ 2026ರ ಈ ಒಂದು ಕಾಲಘಟ್ಟ ಭಾಳ ಬದಲಾಗಿದೆ. ನೀವು ತುಂಬ ಹತ್ತಿರದಿಂದ ಎಜುಕೇಷನ್ ಫೀಲ್ಡನ್ನು ನೋಡ್ಕೊಂಡು ಬಂದಿದ್ದೀರಾ. ಇವತ್ತಿನ ಕಾಲಘಟ್ಟದ ಸಮಸ್ಯೆಗಳಿಗೆ ನಿಮ್ಮ ಯೂನಿವರ್ಸಿಟಿ ಹೇಗೆ ಸ್ಪಂದಿಸ್ತಾ ಇದೆ? ಸರ್, ಯಾವುದೇ ಒಂದು ಯೂನಿವರ್ಸಿಟಿ ಅಥವಾ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಕಾಲೇಜು ಸರ್ವೇ ಆಗ್ಬೇಕಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಏನು ಬೇಕು ಅಂತ ನಾವು ಆ ವಿದ್ಯಾರ್ಥಿಗಳಿಗೆ ಹೊಸ ಯೂನಿವರ್ಸಿಟಿ ಇರೋದು. ವಿದ್ಯಾರ್ಥಿಗಳಿಗೆ ಏನು ಬೇಕು ಅಂತ ನಾವು ಕೋರ್ಸ್ ಡಿಸೈನ್ ಮಾಡಿ, ಸಬ್ಜೆಕ್ಟ್ಸ್ ಡಿಸೈನ್ ಮಾಡಿ, ಇಂಡಸ್ಟ್ರಿಗೆ ಏನು ಬೇಕಾಗುತ್ತೆ ಅನ್ನೋ ಇದನ್ನು ಮಾಡಿದರೆ ಮಾತ್ರ ನಾವು ಸರ್ವೇ ಆಗಲಿಕ್ಕೆ ಚಾನ್ಸ್ ಇದಾಗಿರುತ್ತೆ. ಸೊ ಆದ್ದರಿಂದ ನಾವು ನಮ್ಮ ಯೂನಿವರ್ಸಿಟಿ, ನಮ್ಮ ಫೌಂಡರ್ಸ್ ನೋಡಿ ಇಲ್ಲಿ ಏನಿದೆ ನೋಡಿ, ಎಂಫಸಿಸ್ ಆನ್ ಲೈಫ್. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಎಂಫಸಿಸ್ ಆನ್ ಲೈಫ್. ಸೊ ಅವ್ರ ಮೊದಲೇ ಅವ್ರ ವಿಷನ್ನು, ಅವರ ಅಥವಾ ಮೋಟೋ ಎಂಫಸಿಸ್ ಆನ್ ಲೈಫ್. ಸೊ ಆ ರೀತಿಯಿಂದ ಶುರುವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ನು. ಸೊ ಅದರಿಂದ ಇಲ್ಲಿ ಬೇರೆ ಈ ಥರ ಜನರಲ್ ಕೋರ್ಸ್ಗಳು ನಾವು ಜಾಸ್ತಿ ಇದು ಮಾಡಿಲ್ಲ, ಬಟ್ ಟೆಕ್ನಿಕಲ್ ಕೋರ್ಸ್ಗಳನ್ನ ಜಾಸ್ತಿ, ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ವಿಶ್ವವಿದ್ಯಾಲಯ ಒಂದು ಒಳ್ಳೆ ಡೈರೆಕ್ಷನ್ಸ್ ನಡೀತಾ ಇದೆ, ಒಳ್ಳೆ ಅಡ್ಮಿಷನ್ಸ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ವಿದ್ಯಾರ್ಥಿಗಳನ್ನ ನಾವೊಂದು ಅಸೆಟ್ಟಾಗಿ ನಾವು ಮಾರ್ಕೆಟಿಗೆ ಕೊಡ್ತಾ ಇದ್ದೀವಿ. ಅಂದರೆ ನಾವು ಮಾರ್ಕೆಟ್ಗೆ ಏನು ಬೇಕಾಗಿದೆ, ಇಂಡಸ್ಟ್ರಿಗೆ ಏನು ಬೇಕಾಗಿದೆ, ನಾಳೆ ಒಂದು 10 ವರ್ಷ 5 ವರ್ಷ ಒಂದು ಯಾವ ಡೈರೆಕ್ಷನ್ಸಲ್ಲಿ ನಡೀತಾ ಇದೆ ಅನ್ನೋ ಇದನ್ನು ಕಾನ್ಸೆಪ್ಟ್ಸ್ ನಾವು ಇಟ್ಕೊಂಡು ಸಿಲೆಬಸ್ ಡಿಸೈನ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಸೊ ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಸಹಿತ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಅವ್ರಿಗೆ ಒಳ್ಳೆ ಅವಕಾಶ ಸಿಗ್ತಾ ಇದೆ. ಸೊ ಆ ಉದ್ದೇಶದಿಂದ ನಾವು ನಮ್ಮ ವಿಷನರಿ
ಡಾಕ್ಟರ್ ವಿ ಜಿ ಜೋಸೆಫ್ ಅವರ ಇದ್ರ ಪ್ರಕಾರ ನಾವು ವರ್ಕ್ ಮಾಡ್ತಾ ಇದ್ವಿ. ನಾವು ಒಬ್ಬರೇ ಅಲ್ಲ, ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಅಧ್ಯಾಪಕರು ಸಹಿತ ಅದೇ ದಿಕ್ಕಿನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ. ಹೌದು, ಐ ಆಮ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಸಿಚುವೇಶನ್. ವಂಡರ್ಫುಲ್ ಸರ್. ಸೊ ಈಗ ನನಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಏನೆಲ್ಲ ಇದೆ ಈ ಒಂದು ಕ್ಯಾಂಪಸ್ಸಲ್ಲಿ, ನನಗೆ 2 ಪಾಯಿಂಟ್ಗಳು ತುಂಬ ಇಂಟ್ರೆಸ್ಟಿಂಗು ಮತ್ತು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಒಂದೇನೆಂದರೆ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುವಂಥದ್ದು, ಎರಡನೇದೇನೆಂದರೆ ಮಾರ್ಕೆಟ್ ಏನು ಕೇಳ್ತಾ ಇದೆ, ಇಂಡಸ್ಟ್ರಿ ಏನು ಕೇಳ್ತಾ ಇದೆ, ಅದನ್ನು ರೆಡಿ ಮಾಡಿ ಕೊಡುವಂಥದ್ದು. ಇವೆರಡೂ ತುಂಬ ಮುಖ್ಯ. ಯಾಕೆಂದರೆ ನೀವೇನೋ ಕಲ್ತ್ಕೊಂಡು ಬರ್ತೀವಿ ಕಾಲೇಜಿಂದ, ಆಮೇಲೆ ನಾವು ಯಾವುದೋ ಒಂದು ಜಾಬ್ಗೆ ಹೋದರೆ ಅವ್ರು ಕೇಳೋಂಥ ಪ್ರಶ್ನೆಗಳಿಗೂ ನಾವು ಕಲ್ತಿರೋದಕ್ಕೂ ಏನೂ ಸಂಬಂಧನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ಜರ್ನಲಿಸಮ್, ಅಲ್ಲಿ ಬೇರೆನೇ ಇರುತ್ತೆ, ನಾವು ಕಲಿಯೋದು ಬೇರೆನೇ ಇರುತ್ತೆ. ಸೊ ಅದನ್ನು ಎಷ್ಟು ಕಡಿಮೆ ಮಾಡ್ತೀವಲ್ಲ ಆ ಒಂದು ಗ್ಯಾಪ್ನ, ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಸೊ ಅದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಈಗ ನೀವು ನನ್ನ ಆಡಿಯನ್ಸ್ಗೋಸ್ಕರ ಕೇಳ್ತಾ ಇದ್ದೀನಿ, ಏನೆಲ್ಲ ಕೋರ್ಸ್ಗಳಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಕಾಮರ್ಸಲ್ಲಿ ಒಂದು 3-4 ಕೋರ್ಸ್ ಇದೆ. BCom, BBA, MBA, ಮತ್ತು ಇಲ್ಲಿ ಟೂರಿಸಮ್ ಇದೆ, ಹೋಟ್ಲ್ ಮ್ಯಾನೇಜ್ಮೆಂಟ್ ಇದೆ. ಅದೇ ರೀತಿ ಸೈನ್ಸಲ್ಲಿ BCA ಇದೆ, MCA ಇದೆ, ಆಮೇಲೆ ಬಯೋಟೆಕ್ನಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಆಮೇಲೆ ಫಿಸಿಯೋಥೆರಪಿ ಇದೆ. ಸೊ ಈ ರೀತಿ ಬಂದು 10-12 ಸ್ಕೂಲ್ಗಳಿದ್ದಾವೆ. ಆ ಸ್ಕೂಲ್ಗಳ ಅಡಿಯಲ್ಲಿ ಆಮೇಲೆ ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಸೊ ಡಿಫ್ರೆಂಟ್ ಸ್ಕೂಲ್ಸಲ್ಲಿ ಡಿಫ್ರೆಂಟ್ ಕೋರ್ಸಸ್, ನಂಬರ್ ಆಫ್ ಕೋರ್ಸಸ್ ಇಲ್ಲಿ ರನ್ ಮಾಡ್ತಾ ಇದ್ದೀವಿ. ಸೊ ಸ್ಕೂಲ್ಸ್ ಅಂತ ಮಾಡಿಕೊಂಡು ಆ ಸ್ಕೂಲ್ಸ್ ಅಡಿಯಲ್ಲಿ ನೀವು ಬೇರೆ ಬೇರೆ ಕೋರ್ಸ್, ಫಾರ್ ಎಕ್ಸಾಂಪಲ್ ಕಾಮರ್ಸ್ ಮ್ಯಾನೇಜ್ಮೆಂಟಲ್ಲಿ ಒಂದು 7-8 ಕೋರ್ಸ್ಗಳಿದ್ದಾವೆ. ಓಕೆ. ಸೊ ಅದು ಆ ಸ್ಕೂಲಲ್ಲಿ ಎಲ್ಲ ನಡೀತಾ ಇರ್ತದೆ. ವೆರಿ ನೈಸ್ ಸರ್. ಓಕೆ. ಈಗ ಸ್ಕೂಲ್ ಅಂತ ನಾವು ಅಂತಂದಾಗ ನನಗೆ ಇಲ್ಲಿ ಸ್ಕೂಲ್ ಆಫ್ ಸೈನ್ಸಸ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಆ ಸ್ಕೂಲ್ ಆಫ್ ಸೈನ್ಸಸ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ವನಿತಾ ಅವರಿದ್ದಾರೆ. ಮೇಡಮ್, ಸೊ ನಿಮ್ಮ ಸ್ಕೂಲ್ನಲ್ಲಿ ಏನೆಲ್ಲ ಕೋರ್ಸ್ಗಳಿದೆ ಮತ್ತು ಸ್ಟೂಡೆಂಟ್ ಒಂದು ಏನು ರಿಯಾಕ್ಷನ್ ಹೇಗಿದೆ ನಿಮ್ಮ ಕೋರ್ಸ್ಗಳಿಗೆ? ಯಾವ ಥರ ಗ್ರೂಮ್ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಮೆಜಾರಿಟಿ 4 ಪ್ರೋಗ್ರಾಮ್ಸ್ ಇದೆ ಸರ್. ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್ ಮತ್ತು ಬಯೋಇನ್ಫಾರ್ಮ್ಯಾಟಿಕ್ಸ್ ಅಂಥೇಳಿ. ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಮತ್ತು ಮಾಸ್ಟರ್ಸ್ ಲೆವೆಲ್ ಎರಡರಲ್ಲೂ ಇದೆ. ಸೊ ಸ್ಟೂಡೆಂಟ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದರೆ ನಾವು ಕರೆಂಟ್ ರಿಕ್ವೈರ್ಮೆಂಟ್, ನೀವು ಮೆನ್ಷನ್ ಮಾಡಿದಾಗೆ ಗೌರ್ಮೆಂಟ್ ಕರೆಂಟ್ ರಿಕ್ವೈರ್ಮೆಂಟ್ ನೋಡಿದ್ರೆ ಡೈಲಿ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡೋದಾಗಿರಬೇಕು. ಅದು ಬಯೋಟೆಕ್ನಾಲಜಿ ಡೆಫಿನೆಟ್ಲಿ ಇಸ್ ಒನ್ ಆಫ್ ದ ಫೀಲ್ಡ್ಸ್ ಫಾರ್ ಇಟ್. ಆಮೇಲೆ ಹೆಲ್ತ್ ಸೈನ್ಸ್ ಕೂಡ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್. ಪ್ರತಿದಿನ ಸಾಕಷ್ಟು ಜನಗಳು ಸಾಯ್ತಾ ಇರ್ತಾರೆ ಡಿಫ್ರೆಂಟ್ ಡಿಸೀಸಸಲ್ಲಿ. ಅದಕ್ಕೆ ನಾವು ಒಂಥರ ರಿಸರ್ಚ್ ಆಂಬಿಯನ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಎಷ್ಟೊಂದು ವಿಷಯಗಳಿಂದ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಲೈಫ್ ಸೈನ್ಸ್ನ ಜಾಯ್ನ್ ಆಗ್ತಾರೆ. ಓಕೆ. ನೀವು ಎಷ್ಟು ವರ್ಷಗಳಿಂದ ಇದ್ದೀರಾ ಮೇಡಮ್ ಈ ನಂದು 6 years ಆಯಿತು ಸರ್. 6 years. ಈ ಕಾಲೇಜಲ್ಲಿ? ಹೌದು, ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ 6 years ಆಯಿತು. ಸೊ ಇನ್ನು ನಮ್ಮ ಜೊತೆಗೆ ಸಚಿನ್ ಅವರಿದ್ದಾರೆ. ಸಚಿನ್ ಅವರು ನಾನು ಈಗಾಗಲೇ ಹೇಳಿರುವ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ಟ್ರಾವೆಲ್ ಮತ್ತು ಟೂರಿಸಮ್ ಮತ್ತು ಮೀಡಿಯಾ ಮತ್ತು ಫ್ಯಾಷನ್ ಇದನ್ನೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಬೋಕೆನಲ್ಲಿ. ಅಂದರೆ ತುಂಬ ಜನರಿಗೆ ಅರ್ಥ ಆಗುತ್ತಾ, ಆ ದೃಷ್ಟಿಯಿಂದ ಹೇಳಿದೆ. ಇಂಡಸ್ಟ್ರಿ ರೆಡಿ ಮಾಡೋಕ್ಕೆ ನಿಮ್ಮ ಪ್ರೋಗ್ರಾಮ್ಗಳು ಅಥವಾ ನಿಮ್ಮ ಸ್ಪೆಸಿಫಿಕ್ ಪ್ಲ್ಯಾನ್ಗಳೇನು? ಸರ್, ಸ್ಕೂಲ್ ಆಫ್ ಪ್ರೊಫೆಷನಲ್ ಸ್ಟಡೀಸ್ ಅಂತ ಬಂದಾಗ ನಾವು ಆಫರ್ ಮಾಡ್ತಿರೋದು ಹೋಟೆಲ್ ಮ್ಯಾನೇಜ್ಮೆಂಟ್, ಇನ್ನೊಂದು ಫ್ಯಾಷನ್ ಸೈನ್ಸನ್ನು ಆಫರ್ ಮಾಡ್ತಿದ್ದೀವಿ. ಆ್ಯಂಡ್ ದೀಸ್ ಕೋರ್ಸಸ್ ಬೇಸಿಕಲಿ ಬಂದುಬಿಟ್ಟು ನಿಮಗೆ ಏನಂತ ಹೇಳಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸಸ್. ಅದೇ ಟೂರಿಸಮ್ ಅಂತ ಬಂದಾಗ ಅಥವಾ ಸೈಕಾಲಜಿ ಅಂತ ಪ್ರೋಗ್ರಾಮ್ ಅಂತ ಬಂದಾಗ ಅಥವಾ ಲ್ಯಾಂಗ್ವೇಜಸ್ ಬಂದಾಗ ತೀರಾ ಥಿಯೋರಿಟಿಕಲ್ ಅಪ್ರೋಚ್ ಇರುವಂಥ ಪ್ರೋಗ್ರಾಮ್ಗಳು. ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಥಿಯೋರಿಟಿಕಲ್ ಅಪ್ರೋಚ್ ಇರುವಂಥ ಪ್ರೋಗ್ರಾಮ್ಗಳನ್ನು ಪ್ರಾಕ್ಟಿಕಲಾಗಿ ನಾವು ಕನ್ವರ್ಟ್ ಮಾಡಿದ್ದೇವೆ. ಅಂದರೆ ಯಾವುದೇ ಪ್ರೋಗ್ರಾಮ್ ಆಗಲಿ ಸುಮಾರು 80% ಆಫ್ ನಮ್ಮ ಸಿಲೆಬಸ್ ಇದೆಯಲ್ಲ ಅದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್. ನೀವೊಂದು ಕ್ವೆಶನ್ ಕೇಳ್ಬೋದು, ಮೀಡಿಯಾದಲ್ಲಿ ಏನು ಪ್ರಾಕ್ಟಿಕಲ್ ಮಾಡ್ತೀರಾ ನೀವು, ಮೋರ್ ದೆನ್ ದ್ಯಾಟ್ ಲ್ಯಾಂಗ್ವೇಜಸಲ್ಲಿ ಏನು ಪ್ರಾಕ್ಟಿಕಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಸೇಜ್ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಇನ್ ಹೌಸ್ ಸೇಜ್ ಪಬ್ಲಿಕೇಶನ್ ಜೊತೆಗೆ ಫಾರ್ ಎಕ್ಸಾಂಪಲ್ ಹೇಳೋದಿದ್ರೆ, ಸೊ ಇನ್ ಹೌಸಲ್ಲೇ ಅವರು ಒಂದು ವರ್ಕ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ಅಲ್ಲೇ ಟ್ರೈನ್ ಮಾಡ್ಕೊಳ್ತಾರೆ ಅಥವಾ ಅವರಿಗೆ ಅಲ್ಲಿ ಟ್ರೈನಿಂಗ್ ಸಿಗುತ್ತೆ. ಅಥವಾ ಸ್ಯಾಮ್ಸಂಗ್ ಜೊತೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಏಷ್ಯಾಸ್ ಇಟ್ಸ್ ಅ ಓನ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ದಟ್ ಬಿನ್ ಎಸ್ಟಾಬ್ಲಿಷ್ಡ್ ಬೈ ಸ್ಯಾಮ್ಸಂಗ್ ಇನ್ ಏಷ್ಯಾ. ಅದು ಗಾರ್ಡನ್ ಸಿಟಿಯಲ್ಲಿದೆ. ಓಕೆನಾ? ಸೊ ಅವ್ರ ಜೊತೆ ನಾವು ಟೈ ಅಪ್ ಮಾಡಿಕೊಂಡು ನಮ್ಮದು ಈ ಲ್ಯಾಂಗ್ವೇಜಸ್ ಕೋರ್ಸ್ ಏನಿದೆ ಅಲ್ಲಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆಲ್ಲ ನಾವು ಪ್ರಾಕ್ಟಿಕಲ್ ಸೆಷನ್ಸನ್ನು ಆಫರ್ ಮಾಡ್ತಿದ್ದೀವಿ, ಇಂಟರ್ನ್ಶಿಪ್ಪನ್ನು ಆಫರ್ ಮಾಡ್ತೀವಿ. ಯಾವುದೇ ಪ್ರೋಗ್ರಾಮ್ ಗಾರ್ಡನ್ ಸಿಟಿಯಲ್ಲಿ ತಗೊಳ್ಳಿ ನೀವು, ಸೊ ನಿಮಗೆ 5 ಸೆಮಿಸ್ಟರ್ ಥಿಯೋರಿಟಿಕಲ್ ಪ್ಲಸ್ ಪ್ರಾಕ್ಟಿಕಲ್ ಅಪ್ರೋಚ್ ಇರುತ್ತೆ. ಲಾಸ್ಟ್ ಸೆಮಿಸ್ಟರ್ ಬಂದುಬಿಟ್ಟು ಕಂಪಲ್ಸರಿ ಇಂಟರ್ನ್ಶಿಪ್. ಈವನ್ ಲ್ಯಾಂಗ್ವೇಜ್, ಈವನ್ ಸೈಕಾಲಜಿ, ಯಾವುದೇ ಪ್ರೋಗ್ರಾಮ್ ತಗೊಳ್ಳಿ ನೀವು ಅದನ್ನು ಮಾಡಲೇಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಬ್ಯೂಟಿ ಆಫ್ ಗಾರ್ಡನ್ ಸಿಟಿ. ಓಕೆ. ಈ ಇಂಟರ್ನ್ಶಿಪ್ ಬಗ್ಗೆ ನಾನು ಸುಮ್ಮನೆ ಓದ್ತಿರ್ಬೇಕಾದ್ರೆ ಈಗ ಇಂಟರ್ನ್ಶಿಪ್ ಕಂಪಲ್ಸರಿ ಮ್ಯಾಂಡೇಟ್ರಿ ಮಾಡಿದಿರಿ ಅಂತ ನಾನು ಮಾಡ್ತಾ ಇದ್ದೆ. ಸೊ ಈ ಇಂಟರ್ನ್ಶಿಪ್ ಮ್ಯಾಂಡೇಟ್ರಿ ಮಾಡಿರೋದ್ರ ಹಿಂದಿನ ಉದ್ದೇಶ ನಂಗೆ ಅರ್ಥ ಆಗುತ್ತೆ. ಬಟ್ ಮಾಡಿದ ಮೇಲೆ ಏನು ಬದಲಾವಣೆ ಕಾಣಿಸುತ್ತೆ ನಿಮಗೆ? ಸರ್, ತಮಗೆ ಗೊತ್ತಿರ್ಬೋದು, ಮೊದಲು ನಮಗೆ ಒಂಥರ ಏನೋ ಇಂಡಸ್ಟ್ರಿಯಿಂದ
ರೀ ನೀವೇನು ಪ್ರೊಡ್ಯೂಸ್ ಮಾಡ್ತೀರಿ ಅದು ನಮಗೆ ಆ ಪ್ರಾಡಕ್ಟ್ಸ್ ನಮ್ಗೆ ಸೂಟ್ ಆಗ್ತಾಯಿಲ್ಲ, ನಾವು ಒನ್ಸ್ ಅಗೇನ್ ಅವ್ರನ್ನ ಟ್ರೈನ್ ಮಾಡಲಿಕ್ಕೆ ವಿ ಆರ್ ಇನ್ಕರಿಂಗ್ ಲಾಟ್ ಆಫ್ ಎಕ್ಸ್ಪೆಂಡಿಚರ್. ಸೊ ಅದರಿಂದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ನ ನೀವು ಅಕಾಡೆಮಿಕ್ಸು ನಮಗೆ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಅದನ್ನು ಇದು ಇಟ್ಕೊಂಡು ನಾವು ಎಲ್ಲ ಕೋರ್ಸ್ಗಳಿಗೂ ಇಂಟರ್ನ್ಶಿಪ್ಪು ಕಂಪಲ್ಸರಿ ಮಾಡಿದ್ವಿ. ಸೊ ಇಂಟರ್ನ್ಶಿಪ್ ಕಂಪಲ್ಸರಿ ಮಾಡಿದಾಗ ಏನಾಗುತ್ತದೆ, ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಸೆಮಿಸ್ಟರ್ ಎಂಡ್ಗೆ ಹೋಗಿ ಅಲ್ಲಿ ಇಂಟರ್ನ್ಶಿಪ್ ಮಾಡೋದ್ರಿಂದ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬರುತ್ತೆ. ಸೊ ಅವ್ರು ಅಲ್ಲೇ ಅಲ್ಲೇ ಅರ್ಧ ಕೆಲಸ ಕಲಿತಾರೆ. ಇನ್ನೊಂದು ಉದ್ದೇಶ ಏನಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಇಂಟರ್ನ್ಶಿಪ್ಪಲ್ಲಿ ಹೋದಾಗ ಅಲ್ಲಿ ಅಕಸ್ಮಾತ್ ಆ ಹುಡುಗ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಥವಾ ಅವ್ನು ಚೆನ್ನಾಗಿ ಕೆಲಸ ಕಲಿತ್ರೆ ಇಮಿಡಿಯೇಟ್ ಇಲ್ಲೇ ಅಬ್ಸರ್ವ್ ಅಲ್ಲೇ ಮಾಡ್ತಾರೆ. ಸೊ ಆ ಉದ್ದೇಶದಿಂದ ಇವಾಗ ಎಷ್ಟೋ ಕಂಪ್ನಿಗಳು ನೋಡಿ ನಮ್ದು ಅಲ್ಲಿ ಹಾಕಿದ್ರು ನೋಡಿ, ಎಷ್ಟು ಕಂಪ್ನಿಗಳು ಆ್ಯಕ್ಚುಲಿ ನಮಗೆ ಎಂಪ್ಲಾಯ್ಮೆಂಟ್ಗೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಸೊ ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕಂಪೇರ್ ಟು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಎಡ್ಜ್ ಇದೆ. ಅದು ಎಂಪ್ಲಾಯ್ಮೆಂಟಲ್ಲಿ ಆಗಿರ್ಬೋದು, ನಾವು ಓನ್ಲಿ ಬರೀ ಎಂಪ್ಲಾಯ್ಮೆಂಟ್ಗೋಸ್ಕರ ಇದು ಮಾಡಲ್ಲ, ಲೈಫ್ ಸ್ಕಿಲ್ಸು ನಾವು ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಂಟರ್ಪ್ರಿನ್ಯೂರ್ ಆಗ್ಬೋದು ಅಥವಾ ಇದಾಗ್ಬೋದು, ಆ ರೀತಿ ನಾವು ಆ ಡೈರೆಕ್ಷನ್ಸಲ್ಲಿ ನಾವು ಇದು ಮಾಡ್ತೀವಿ. ಸೊ ಈಗ ಇವನ್ ಗೊತ್ತಿರ್ಬೋದು, ನಮ್ಮ ಮೋದಿಯವರು ಸಹಿತ ಪ್ರತಿಯೊಂದು ಇದರಲ್ಲೂ ನಮ್ಮ NEP-ಯಲ್ಲಿ ಹೇಳಿದ್ದಾರೆ, ಸ್ಕಿಲ್ಸ್ ನೀವು ಇಂಪಾರ್ಟ್ ಮಾಡಿ ಸ್ಕಿಲ್ಸ್ನೇ ಇದು ಮಾಡಿ ಇನ್ಸಿಸ್ಟ್ ಮಾಡಿ ಅಂತ. ಸೊ ಅದರಿಂದ ಸ್ಕಿಲ್ಸ್ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡಿ ಸೊ ಹುಡುಗರಿಗೆ ಏನೋ ರೆಡಿ ಟು ಅಬ್ಸರ್ವ್ ಅನ್ನೋ ಥರ ನಾವು ವಂಡರ್ಫುಲ್ ಸರ್. ಸರ್, ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ನವರು, ನಿಮ್ಮ ಬಗ್ಗೆ ನಾನು ಸುಮ್ಮನೆ ಗಮನಿಸ್ತಾ ಇದ್ದರೆ ಸುಮಾರು 3 ದಶಕಗಳ ಕಾಲ ನೀವು ಟೀಚಿಂಗ್ ಫೀಲ್ಡಲ್ಲಿ, ರಿಸರ್ಚ್ ಫೀಲ್ಡಲ್ಲಿ, ಅಕಾಡೆಮಿಕ್ ಲೀಡರ್ಶಿಪ್ ಫೀಲ್ಡಲ್ಲಿದ್ದಿರಿ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ನಿವೃತ್ತ ಕುಲಪತಿಗಳು ಕೂಡ ಹೌದು. ಸೊ ಮತ್ತು ಸುಮಾರು ನಿಮ್ಮ ಕಡೆಯಲ್ಲಿ ಸುಮಾರು ಜನ PhD ಮಾಡ್ಕೊಂಡಿದ್ದಾರೆ. 17 ಡಾಕ್ಟರಲ್ ಸ್ಕಾಲರ್ಸ್ ನಿಮ್ಮ ಹತ್ರ ಮಾಡ್ಕೊಂಡಿರೋದು, MPhil 6 ಜನ ಮಾಡ್ಕೊಂಡಿರೋದು ನೋಡಿದೆ ನಾನು. ಇಲ್ಲಿ ಒಂದು ಪ್ರಶ್ನೆ ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಇಲ್ಲಿ ACCA ಪ್ರೋಗ್ರಾಮ್ ಅನ್ನೋದನ್ನು ನೀವೇನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದು ಯಾಕಂದರೆ ಅದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಅದರಿಂದ ಏನು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್? ACCA ಪ್ರೋಗ್ರಾಮ್ ಇಟ್ಸ್ ಎ UK ಬೇಸ್ಡ್ ಪ್ರೋಗ್ರಾಮ್. ಇಟ್ ಇಸ್ ನಥಿಂಗ್ ಬಟ್ ನಮ್ಮದು CA ಇದೆಯಲ್ವಾ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ. ಸೊ ಅಲ್ಲಿ ಆ ಕೋರ್ಸ್ನ ದೇ ಆರ್ ಕಾಲ್ಡ್ ಇಟ್ ಆಸ್ ACCA ಅಂತ. ಸೊ ನಾನು ಅಲ್ಲಿ ಬೆಂಗಳೂರು ಸಿಟಿ ಡೀನ್ ಫ್ಯಾಕಲ್ಟಿ ಆಗಿದ್ದಾಗ ಸೊ ನಾನು ಅದನ್ನು ಇನ್ವೈಟ್ ಮಾಡಿ ಅವ್ರನ್ನ ACCA ರೆಪ್ರೆಸೆಂಟೇಟಿವ್ಸ್ನ ಸೊ ಬೆಂಗಳೂರು ಸಿಟಿಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಅಡ್ವಾಂಟೇಜ್ ನಮ್ಮ ಸ್ಟೂಡೆಂಟ್ಸ್ಗೆ ಏನಂತಂದರೆ, ನಾವು ACCA BCom ಕೋರ್ಸಲ್ಲಿ ಅಥವಾ BBA ಕೋರ್ಸಲ್ಲಿ ಏನು ಸಬ್ಜೆಕ್ಟ್ಸ್ ಅಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಅದೇ ಸಬ್ಜೆಕ್ಟ್ಸ್ನ ಲಿಟ್ಲ್ ಬಿಟ್ ಇದು ಚೇಂಜ್ ಮಾಡಿ ನಾವು ಇಲ್ಲಿ ಇಂಡಿಯನ್ ಸಿನಾರಿಯೋಗೋಸ್ಕರ ಇದು ಮಾಡಿಕೊಂಡು ಅದೇ ಸಬ್ಜೆಕ್ಟ್ಸ್ನ ಅವ್ರು ಇದು ಹೇಳ್ತಾರೆ ಟೀಚ್ ಮಾಡ್ತೀವಿ. ಸೊ ಆದ್ದರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಒಂದು 10 ಸಬ್ಜೆಕ್ಟ್ಸು CA ಕೋರ್ಸಲ್ಲಿ ಅವ್ರಿಗೆ ಎಕ್ಸಾಮ್ಷನ್ ಇದೆ. ಸೊ ಅದರಿಂದ ಇವಾಗ ಗೊತ್ತಿರ್ಬೇಕು ನಿಮಗೆ, CA ರಿಸಲ್ಟ್ಸ್ ಇಲ್ಲಿ ಇಂಡಿಯಾದಲ್ಲಿ ಎಷ್ಟು % ಬರುತ್ತೆ? 3%, 4% ಅಷ್ಟೇ. ಹೌದು, ಡಿಫಿಕಲ್ಟ್ ಅಂತ ಕೇಳಿದ್ದೀನಿ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದರಿಂದ ನಾವು ಆ ಮಟ್ಟದಲ್ಲಿ ನಾವು ನಮ್ಮ ಕೋರ್ಸ್ನ ನಾವು ಡಿಸೈನ್ ಮಾಡಿ ಹುಡುಗ ಅನುಕೂಲ ಮಾಡಿಕೊಡ್ತೇವೆ. ಸೊ ಅದರಿಂದ ಎಷ್ಟೋ ಜನ ಅದು ಆ ಕೋರ್ಸ್ಗೋಸ್ಕರನೇ ಬರ್ತಾರೆ, ACCA ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಯೂನಿವರ್ಸಿಟಿ ಸೇರ್ಕೋತಾರೆ. ವನಿತಾ ಕೃಷ್ಣ ಅವ್ರಿಗೆ ಈ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು. ಅದೇನೆಂದರೆ, ಇದು ಅಂದರೆ ಈ ಲೈಫ್ ಸೈನ್ಸಸ್ ಅಂದರೆ ಫಿಸಿಯೋಥೆರಪಿ ಮತ್ತು ಫೋರೆನ್ಸಿಕ್ ಸೈನ್ಸ್ ಈ ಥರ ಏರಿಯಾಗಳಲ್ಲಿ ನಾನು ಇದು ಯಾಕೆ ನನಗೆ ಈ ಒಂದು ಫೋರೆನ್ಸಿಕ್ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾನು ತುಂಬ ಜನ ಪೊಲೀಸ್ ಆಫೀಸರ್ಗಳ ಜೊತೆಗೆ ಸಂದರ್ಶನ ಮಾಡಬೇಕಾದ್ರೆ ಅವರ ಒಂದು ಇಡೀ ತನಿಖೆ ಡಿಪೆಂಡ್ ಆಗೋದೇ ಫೋರೆನ್ಸಿಕ್ ಸೈನ್ಸ್ ಮೇಲೆ. ತುಂಬ ಕಾಂಪ್ಲಿಕೇಟೆಡ್ ಕೇಸ್ಗಳು ಕೂಡ ಫೋರೆನ್ಸಿಕ್ ಸೈನ್ಸ್ನಲ್ಲಿ ಇನ್ವಾಲ್ವ್ ಆಗಿರೋಂಥ ವ್ಯಕ್ತಿಗಳ ಮೂಲಕ ಪತ್ತೆ ಹಚ್ಚಲ್ಪಟ್ಟಿವೆ. ಓಕೆ, ಹೀಗಾಗಿ ಅದು ಇನ್ನೂ ಫ್ಯೂಚರಲ್ಲಿ ತುಂಬ ಸ್ಕೋಪ್ ಇರುವಂಥ ಕೋರ್ಸ್ಗಳನ್ನು ನನಗನ್ಸುತ್ತೆ ಇವೆಲ್ಲವೂ ಕೂಡ. ಸೊ ಇದರಲ್ಲಿ ಅಂದರೆ ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಕೋರ್ಸ್ಗಳಲ್ಲಿ ಡಾಕ್ಟರ್ ವನಿತಾ ಅವರೇ? ಖಂಡಿತವಾಗ್ಲೂ ಸರ್. ಲೈಫ್ ಸೈನ್ಸಲ್ಲಿ ನೀವು ಹೇಳಿದಾಗೆ ಬಯೋಟೆಕ್ನಾಲಜಿ ಆಗಿರಲಿ, ಬೇರೆ ಕೋರ್ಸಸ್ ಆಗಿರಲಿ ಅಥವಾ ಫೋರೆನ್ಸಿಕ್ಸ್ ನೀವು ಹೇಳಿದಾಗ ಕಾನ್ಸೆಪ್ಟ್ಸ್ನ ಥಿಯರಿನಲ್ಲಿ ಏನು ಕಲಿತೀರೋ ಅದನ್ನು ಪ್ರಾಕ್ಟಿಕಲ್ಲಾಗಿ ಹೇಗೆ ಅವರು ಅಭ್ಯಾಸ ಮಾಡ್ಕೋಬೋದು ಅನ್ನೋದಕ್ಕೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಫೋರೆನ್ಸಿಕ್ ಸೈನ್ಸ್ ನೀವು ಹೇಳಿದಾಗೆ ಇವಾಗ ಪ್ರಾಕ್ಟಿಕಲಿ ಹೇಗೆ ನಾವು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಒಂಥರ ವಿ ಕ್ರಿಯೇಟ್ ಅ ಸ್ಟೇಜ್ ಲೈಕ್ ಆ್ಯಸ್ ಇಫ್ ಮರ್ಡರ್ ಆಗಿ ಒಂದು ಬ್ಲಡ್ ಸ್ಪಾಟಲ್ಲಿರೋದು ಮಕ್ಕಳಿಗೆ ಅದನ್ನು ಹೇಗೆ ಡೀಲ್ ಮಾಡ್ತಾರೆ ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದು ಕ್ಯಾಂಪಸ್ಸಲ್ಲಿ. ಇದು ಫೋರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದೆ ಆ್ಯಕ್ಚುಲಿ. ಸೊ ಬ್ಲಡ್ ಸ್ಯಾಂಪಲ್ ಕಲೆಕ್ಷನಿಂದ ಹಿಡಿದು ಅದಕ್ಕೆ ಮಿಕ್ಕಿದ ಬೇಕಾಗಿರೋ ಪ್ರಾಕ್ಟಿಕಲ್ ಸ್ಕಿಲ್ಸ್ನೆಲ್ಲ ಮಾಡಿ DNA ಎಕ್ಸ್ಟ್ರಾಕ್ಷನ್, ಅನಾಲಿಸಿಸ್ ಪಾರ್ಟ್ ಎಲ್ಲನೂ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ. ಸೊ ನಾವು ಕೇಸ್ ಸ್ಟಡಿ ಥರ ಕ್ರಿಯೇಟ್ ಮಾಡ್ತೀವಿ. ಇವಾಗ ಲೈಫ್ ಸೈನ್ಸ್ ಅಂತ ಬಂದಾಗ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ಗೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಿ, ಪೇಷಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಸ್ತೀರಿ, ಡಾಕ್ಟರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಸ್ತೀರಿ, ಫಾರ್ಮಾ ಕಂಪನಿ ಸ್ಪೆಷಲಿಸ್ಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಸ್ತೀರಿ. ಇವಾಗ ದಿನನಿತ್ಯದ ಈ ತೊಂದರೆಗಳಿಗೆ
ವಾಟ್ ಈಸ್ ದ ಸೊಲ್ಯೂಷನ್ ಅನ್ನೋ ಒಂದು ಕ್ವೆಶ್ಚನ್ ಮಕ್ಕಳು ಯೋಚನೆ ಮಾಡಬೇಕು. ಆ ಡೈರೆಕ್ಷನಲ್ಲಿ ಅವ್ರು ಯೋಚನೆ ಮಾಡಿ ಅವರೇ ಖುದ್ದಾಗಿ ಗ್ಯಾಪನ್ನು ಐಡೆಂಟಿಫೈ ಮಾಡಿ, ರಿಸರ್ಚ್ ಗ್ಯಾಪ್, ಅದಕ್ಕೆ ಅವರೇ ಐಡಿಯಾಸ್ ಕೊಡಬೇಕು ಮತ್ತು ಪ್ರಾಜೆಕ್ಟ್ಸ್ ಮಾಡಬೇಕು. ಇನ್ನು ಜೊತೆಗೆ ಇನ್ನೊಂದು ನಾನು ಕೊಲಾಬ್ರೇಷನ್ ಬಗ್ಗೆ ಇಲ್ಲಿ ನಾನು ನೋಡ್ತಾ ಇದ್ದೆ. ನೀವು ಮರ್ಕ್ ಜೊತೆಗೆ ಗರ್ಭಗುಡಿ IVF ಸೆಂಟ್ರು, ನ್ಯಾಷನಲ್ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಈ ಕೊಲಾಬ್ರೇಷನ್ಗಳು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಅಲ್ಲಿ ಅಂದರೆ ರಿಯಲ್ ಲೈಫ್ ಒಂದು ಎಕ್ಸ್ಪೋಜರ್ ಇರುತ್ತಲ್ಲ, ಅದು ಸಿಗುತ್ತೆ. ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ವನಿತಾ? ನನಗನ್ಸೋ ಪ್ರಕಾರ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಒಂಥರ ರೆಸ್ಟ್ರಿಕ್ಟೆಡ್ ಇಲ್ಲ. ವಿ ಆರ್ ವೆರಿ ಓಪನ್. ನಮ್ಮ ವೈಸ್ ಚಾನ್ಸಲರ್ ಅವ್ರು ಹೇಳಿದಾಗೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಭಾಳ ಮುಖ್ಯ ನಮಗೆ. ಸೊ ಆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ನ ಮೀಟ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ಮಾಡ್ತೀರಿ. ಅದರಲ್ಲಿ ಈ ನಮ್ಮ ಕೊಲಾಬ್ರೇಷನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಇದೆಲ್ಲ ಟಾಪ್ ನಾಚ್ ಕಂಪನೀಸ್. ಅಲ್ಲಿ ಅವರು ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ, ಆ ಇಂಡಸ್ಟ್ರೀಸ್ಗೆ ಹೋದಾಗ ಅಡ್ವಾನ್ಸ್ಡ್ ವರ್ಷನ್ ಆಫ್ ದ ಇನ್ಸ್ಟ್ರುಮೆಂಟೇಷನಲ್ಲಿ ಅವರು ಖುದ್ದಾಗಿ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅವ್ರಿಗೆ. ಪ್ಲಸ್ ಈ ಥರ ಕಂಪನೀಸ್ನಲ್ಲಿ, ಫಾರ್ ಎಕ್ಸಾಂಪಲ್ ಮಜುಮ್ದಾರ್ ಶಾ ಮೆಡಿಕಲ್ ಫೌಂಡೇಶನ್, ಅವರು ಹಾರ್ಡ್ಕೋರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಪೇಷಂಟ್ ಸ್ಯಾಂಪಲ್ಸ್ನ ಡೀಲ್ ಮಾಡಿ ಪ್ರಾಜೆಕ್ಟ್ಸ್ನ ಮಾಡ್ತಿರೋರು. ಸೊ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭ ಆಗುತ್ತೆ. ನನಗೆ ನಾಳೆ ಫಾರ್ ಎಕ್ಸಾಂಪಲ್ ಮಜುಮ್ದಾರ್ ಶಾ ಮೆಡಿಕಲ್ ಫೌಂಡೇಶನಲ್ಲಿ ಕೆಲಸ ಸಿಕ್ಕಿದ್ರೆ, ಹೌ ಡು ಐ ಡ್ರೈವ್ ದಟ್ ಪ್ರಾಜೆಕ್ಟ್, ಆ ಥರ ಒಂದು ಟ್ರೈನಿಂಗ್. ಸೊ ದೀಸ್ ಕೊಲಾಬರೇಷನ್ಸ್, ಅದರಲ್ಲಿ ಇಟ್ಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ವೆರಿ ನೈಸ್. ಈಗ ಎಂಪ್ಲಾಯರ್ಸ್ ಅಷ್ಟೇ, ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟ್ ಎಲ್ಲಿ ವೇರ್ ಹ್ಯಾಸ್ ಅಂಡರ್ಗಾನ್ ಟ್ರೈನಿಂಗ್ ಅಂತಲೂ ನೋಡ್ತಾರೆ. ಇವಾಗ ಗರ್ಭಗುಡಿ ಆಗಬಾರ್ದು ಅಥವಾ ಮಜುಮ್ದಾರ್ ಶಾ ಇದರಲ್ಲಿ ಆಗಿರ್ಬೋದು ಅಂತ ಇದ್ರೆ ಇಮಿಡಿಯೇಟ್ಲಿ ದ ಎಂಪ್ಲಾಯರ್ಸ್ ಇಂಥ ದೊಡ್ಡ ಇನ್ಸ್ಟಿಟ್ಯೂಷನ್ಸಲ್ಲಿ ಅಥವಾ ಇದರಲ್ಲಿ ವರ್ಕ್ ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಮೋರ್ ಎಕ್ಸ್ಪೋಜರ್, ಭಾಳ ಸ್ಕಿಲ್ಸ್ ಅವ್ರು ಎಕ್ವಿಪ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ದೇ ಪ್ರಿಫರ್ ಟು ಅಪಾಯಿಂಟ್ ದೆಮ್. ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇಟ್ಸ್ ಔಟ್ ಆಫ್ ಮೈ ಕ್ಯೂರಿಯಾಸಿಟಿ. ಓಕೆ, ಈಗ ಮಕ್ಕಳು ಏನು ಅಡ್ಮಿಷನ್ಗೆ ಬರ್ತಾರೆ, ಪ್ಯಾಷನ್ ಡ್ರಿವನ್ ಇರ್ತಾರಾ ಅಥವಾ ಪೇರೆಂಟ್ಸ್ ಹೇಳಿದಾರಂತ ಮಾಡ್ತಾರಾ, ಅಥವಾ ಟೀಚರ್ಸ್ ಹೇಳಿದಾರಂತ ಮಾಡ್ತಾರಾ, ಅಥವಾ ದುಡ್ಡು ಜಾಸ್ತಿ ಇದೆ ಇದರಲ್ಲಿ ಸಂಬಳ ಜಾಸ್ತಿ ಬರುತ್ತೆ ಅಂತ ಮಾಡ್ತಾರಾ, ಅಥವಾ ನಂಗೆ ಇದು ಇಷ್ಟ ಅಂತ ಮಾಡ್ತಾರಾ? ಸರ್, ಮೊದಲು ಆಪ್ಷನ್ಸ್ ಕಡಿಮೆ ಇರ್ತಾಯಿತ್ತು, ನಮ್ಗೆ ಎಕ್ಸ್ಪೋಜರ್ ಕಡಿಮೆ. ಈ ಪ್ರಶ್ನೆ ಬರೀ ನಿಮ್ಮ ಯೂನಿವರ್ಸಿಟಿಗಲ್ಲ, ನಾನು ಜನರಲಾಗಿ ಹೇಳ್ತಾ ಇರೋದು. ಮೊದಲು ಇವಾಗ ನಾವು 45 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾವು ಫ್ರಮ್ ದ ಬಿಗಿನಿಂಗ್ ಹೇಳ್ತಾ ಇದ್ವಿ, ಮೊದಲು ಆಪ್ಷನ್ಸ್ ಕಡಿಮೆ ಇರ್ತಾಯಿತ್ತು, ಎಕ್ಸ್ಪೋಜರ್ ಕಡಿಮೆ ಇರ್ತಾಯಿತ್ತು. ಕರೆಕ್ಟ್. ಸೊ BA BSc BCom ಇಂಜಿನಿಯರಿಂಗ್ ಮೆಡಿಕಲ್ ಅಷ್ಟೇ ದೇರ್ ಇಟ್ಸ್ ಮ್ಯಾಟರ್. ಸೊ ಯಾರು ಎಲ್ಲ ಇದಾದ್ಮೇಲೆ 3 years ಲಾ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದೌದು. ಸೊ ಈಗ ಆ ಥರ ಅಲ್ಲ, ಎಕ್ಸ್ಪೋಜರ್ ಜಾಸ್ತಿ ಇದೆ, ಎಕ್ಸ್ಪ್ಯಾನ್ಷನ್ ಆಗಿದೆ, ಅವಕಾಶಗಳು ಜಾಸ್ತಿ ಇದೆ. ಸೊ ಅದರಿಂದ ಹುಡುಗರು ಆ್ಯಕ್ಚುಲಿ ಹೈಸ್ಕೂಲ್ ಲೆವೆಲ್ ಬರೋಷ್ಟೊತ್ತಿಗೆ ಈಗ ಎಕ್ಸ್ಪೋಜರ್ ಬಂದಿದೆ. ಅವರು ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಅವಾಗ್ಲಿಂದನೇ ಇದ್ರಾಗಿ ಬರ್ತಾರೆ. ಸೊ ಇನ್ ಅಡಿಷನ್ ಟು ದಟ್ ಸ್ವಲ್ಪ ಪೇರೆಂಟ್ಸ್ ಹೇಳ್ಬೋದು, ಬಟ್ ಆ ವಿದ್ಯಾರ್ಥಿಗಳಿಗೇನೋ ಎಕ್ಸ್ಪೋಜರ್ ಬಂದಿದೆ. ರೇರ್ ಒಂದು 5% ಅವರ ತಂದೆ ತಾಯಿ ಹೇಳಿದ್ದಕ್ಕೆ ಮಾತ್ರ ಹೋಗ್ಬೋದು. ಅದು ಬಿಟ್ಟರೆ 95% ಸ್ಟೂಡೆಂಟ್ಸ್ ಚಾಯ್ಸ್. ಅವ್ರು ಏನು ಮಾಡಬೇಕು, ಹೌದು, ಅವ್ರು ಏನು ಮಾಡಬೇಕು, ನನ್ನ ಫ್ಯೂಚರ್ ಏನು, ನಾನು ಇಂಥ ಕೋರ್ಸ್ ಮಾಡಬೇಕು, ಅದು ಹಿಂಗಾಗಬೇಕು, ಆದರೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಬೇಕು. ಸೊ ದಿಸ್ ಇಸ್ ಮೈ ಫ್ಯೂಚರ್, ಸೊ ವಾಟ್ ಐ ಶುಡ್ ಡೂ. ಎಸ್. ಇದು ಸ್ಪೆಷಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಅಡ್ಮಿಷನ್ಗೆ ಯಾರು ಬರ್ತಾರೆ, ಸೊ ಐ ವರ್ಕ್ ಫಾರ್ ಅಡ್ಮಿಷನ್ ಫಾರ್ ಪಾಸ್ಟ್ 6 to 7 years. ಸೊ ಯೂನಿವರ್ಸಿಟಿ ಅಡ್ಮಿಷನ್ಸನ್ನು ಕೂಡ ಹೆಡ್ ಮಾಡ್ತಾ ಇದ್ದೀನಿ. ಸೊ ನಾನೇನು ನೋಡಿದೆ ಅಂತಂದರೆ, ಈ ಮಕ್ಕಳು ಆರ್ ಹೈಲಿ ಇನ್ಫ್ಲುಯೆನ್ಸ್ ಬೈ ಸೋಷಿಯಲ್ ಮೀಡಿಯಾಸ್ ದೀಸ್ ಡೇಸ್, ಇನ್ ಪರ್ಟಿಕ್ಯುಲರ್ ಇನ್ಸ್ಟಾಗ್ರಾಮ್ ಅಥವಾ ಏನೋ TV ಚಾನೆಲ್ಸ್, ಆ್ಯಂಡ್ ಎಕ್ಸ್ಪೋಜರ್ ತುಂಬಾ ಇದೆ. ಇಟ್ಸ್ ಲೈಕ್ ಎಜು ಎಕ್ಸ್ಪೋ ಆಗುತ್ತೆ, ಅಲ್ಲೆಲ್ಲ ಹೋಗ್ತಾರೆ. ಆ್ಯಂಡ್ ನಮ್ಮ ಮುಂದೆ ಬಂದುಬಿಟ್ಟು ಅಡ್ಮಿಷನ್ ಕೌನ್ಸಿಲಿಂಗ್ ಕೂತಾಗ ಸೊ ಮಗುವೇ ಜಾಸ್ತಿ ಮಾತಾಡುತ್ತೆ. ಓಕೆ, ಅವ್ರು ಹೇಳ್ತಾರೆ ನನಗೆ ಫಾರೆನ್ಸಿಕ್ ಸೈನ್ಸೇ ಬೇಕು. ನಾವು ಒಂದು 4-5 ಕ್ವೆಶ್ಚನ್ ಕೇಳಿದ್ರೆ ಅವರಿಗೆ ಯಾಕಪ್ಪ ನಿಂಗೆ ಬೇಕು ಅಂತ ಹೇಳಿದ್ರೆ, ದೇ ಆರ್ ಕೇಪಬಲ್ ಆಫ್ ಆನ್ಸರಿಂಗ್ ಇಟ್. ಅಷ್ಟು ಕಂಟೆಂಟನ್ನು ಅವ್ರು ತೊಗೊಂಡು ಬಂದಿರ್ತಾರೆ. ಸ್ಪೆಷಲಿಯಾಗಿ ಫಾರೆನ್ಸಿಕ್ ಸೈನ್ಸ್ ಪ್ರೋಗ್ರಾಮ್ ಬರೋರು ಅಥವಾ ACC ಹೇಳ್ದಂಗೆ ಆ ಪ್ರೋಗ್ರಾಮ್ ಬರೋರು, ಇವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ. ನನಗೆ ಮೀಡಿಯಾನೇ ಬೇಕು, ನಾನು ನಾಳೆ ಚಾನಲ್ ಕಡೆ ವರ್ಕ್ ಮಾಡಬೇಕು, ಈ ರೀತಿ ಎಲ್ಲ. ಸೊ ಪೇರೆಂಟ್ಸ್, ಆಸ್ ವೈಸ್ ಚಾನ್ಸಲರ್ ಹೇಳಿದ ಹಾಗೆ, ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಈಸ್ ಹಾರ್ಡ್ಲಿ 5 to 6%. ರಿಮೈನಿಂಗ್ 90 to 95% ಈಸ್ ಆಲ್ ಅಬೌಟ್ ಕಿಡ್ಸ್. ಈಗ ಆಪ್ಷನ್ಗಳು ಜಾಸ್ತಿ ಆಗಿ ಕೂಡ ಕೆಲವೊಂದು ಸಲ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಬಿಟ್ಟರೆ ಆಪ್ಷನ್ಗಳಿಗೆ ಅಂದರೆ ಅವಕಾಶಗಳು ಏನೂ ಕೊರತೆ ಇಲ್ಲ. ಎರಡನೇದು, ನೀವು ಹೇಳಿದ ಹಾಗೆ ಅವರು, ನನ್ನ ಮಗ ಈಗ 10ನೇ ಕ್ಲಾಸ್ ಪಾಸ್ ಆಗಿದ್ದಾನೆ. ಅವನು ಎಲ್ಲ ಯೋಚನೆ ಮಾಡಿಕೊಂಡು ಎಲ್ಲ ರಿಸರ್ಚ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ನಾನು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯಾ ಇರು ಅಂತಂದರೆ, ಚಿಲ್ಲಾಗಿರು ಅಂದರೆ ನಾನು ಚಿಲ್ಲಾಗೇ ಇದ್ದೀನಿ ಅಂತ ನಾನು. ಸೊ ಹಾಗೆ ಈಗಿನ ಮಕ್ಕಳು ಬೇರೆ ಥರ ಇದ್ದಾರೆ. ಇದು ಒಂದು ಮಕ್ಕಳದಾದರೆ, ಇನ್ನೊಂದು ನನ್ನ ಟೀಚರ್ ಕಮ್ಯುನಿಟಿಗೆ ಇರುವಂಥ ಒಂದು 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 ಅವಕಾಶ ಮತ್ತು ಒಂದು ಚಾಲೆಂಜ್, ಎರಡೂ ನನಗೆ ಅನಿಸುತ್ತೆ. ಅದೇನೆಂದರೆ AI ಬಂದಿರುವಂಥದ್ದು. ಓಕೆ, ಈ AI ಇದು ತುಂಬ ಜನ ಮಕ್ಕಳು ನಾನು ಅಬ್ಸರ್ವ್ ಮಾಡ್ದಂಗೆ ಯೂಟ್ಯೂಬಲ್ಲಿ ನೋಡ್ತಾರೆ,
ಇನ್ಸ್ಟಾನಲ್ಲಿ ನೋಡ್ತಾರೆ, ಇಲ್ಲಾಂದರೆ ಗೂಗಲ್ಗೆ ಹೋಗ್ತಾರೆ, ಜಮಿನಾಗೆ ಹೋಗ್ತಾರೆ, ಚಾಟ್ GPT ಹೋಗ್ತಾರೆ, ಸುಮಾರು ವಿಚಾರಗಳನ್ನ ತಿಳ್ಕೊತಾರೆ. ಇದ್ರ ಬಗ್ಗೆ ತಾವು ಒಬ್ಬ VC ಆಗಿ ಹೇಗೆ ನೋಡ್ತೀರಾ ಈ ಒಂದು ಇದನ್ನ? ಇದು ನಿಮ್ಮ ಪ್ರಕಾರ ಇದು ಪಾಠ ಮಾಡೋರಿಗೆ ಇದೊಂದು ಚಾಲೆಂಜಾ ಅಥವಾ ಇದೊಂದು ಅವಕಾಶನ? ಹೇಗೆ, ವಾಟ್ ಯು ಸಿ ಸರ್? ರಿಯಲಿ ಇಟ್ಸ್ ಅ ಚಾಲೆಂಜ್. ಇವಾಗ ಮೊದಲು ನಾವು ಪ್ರೊಫೆಷನ್ ಶುರು 86ಅಲ್ಲಿ ನಾವು ಪ್ರೊಫೆಷನ್ ಶುರು ಮಾಡಿದಾಗ ನಮಗೆ ಚಾಕ್ ಪೀಸು ಬೋರ್ಡ್ ಬಿಟ್ಟರೆ ಏನೂ ಇರಲಿಲ್ಲ. ನಾಟ್ ಇವನ್ ಸ್ಲಿಪ್ ತೊಗೊಂಡು ಹೋಗ್ತಾ ಇಲ್ಲ ಕ್ಲಾಸ್ಗೆ. ಸೊ ಅದಾದಮೇಲೆ ವರ್ಡ್ ಪ್ರೊಜೆಕ್ಟರ್ ಬಂತು, ಅದಾದಮೇಲೆ ಲ್ಯಾಪ್ಟಾಪ್ ಬಂತು, ಇವೆಲ್ಲ. ಈಗ AI ಬಂದಿದೆ. ಸೊ ಎಷ್ಟೇ ಇದು ಬಂದ್ರೆ ಅವ್ರ ವಿದ್ಯಾರ್ಥಿಗಳು ಎಕ್ವಿಪ್ ಆಗಿ ಬರ್ತಾರೆ, ಇಲ್ಲ ಅಂತಲ್ಲ. ಇವಾಗ ನಾನು ಟ್ಯಾಕ್ಸ್ ಒಂದು 30 ವರ್ಷ ಟ್ಯಾಕ್ಸ್ ಪಾಠ ಅವ್ರು ಎಕ್ವಿಪ್ ಬರ್ತಾರೆ, ನೀವು ಎಕ್ವಿಪ್ ಅಲ್ಲ, ಅದನ್ನ ಹೇಳ್ತಾ ಇರೋದು. ಇವಾಗ ನಾವು ಪಾಠ ಮಾಡ್ತಾ ಇರ್ಬೇಕಾದ್ರೆ ನಾವು ಅಕಸ್ಮಾತ್ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ GST ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ನಾನು ಸುಮ್ಮನೆ ಕೇಳ್ತಾ ಅವ್ರು ನನಗಿಂತ ಮೊದಲೇ ರೆಡಿ ಆಗಿರೋರು. ಸೊ ಅದರಿಂದ ನಾವು ಅವ್ರಿಗಿಂತ ಅಡ್ವಾನ್ಸ್ ಆಗಿದ್ರೆ ಮಾತ್ರ ನಮ್ಮ ಪಾಠ ಕೇಳ್ತಾರೆ. ಸೊ ಇಲ್ಲ ಅಂತಂದ್ರೆ ಅಯ್ಯೋ ಮೆಸ್ಟ್ಗೆ ಗೊತ್ತಿಲ್ಲ ಬಿಡ್ರಿ ಅಂತ ಅಂದ್ಬಿಟ್ಟಿದ್ದಾರೆ. ಸೊ ಅದರಿಂದ ಟೀಚರ್ಸ್ಗಂತೂ ಈಗ ಚಾಲೆಂಜ್. ಟೀಚಿಂಗ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಈಸ್ ಕಂಟೆಂಟ್ ಡೆಲಿವರಿ. ನಿಮಗೆ AI ಕಂಟೆಂಟನ್ನು ಹೆಂಗೆ ಜನರೇಟ್ ಮಾಡ್ಬೋದು ಅಂತ ಹೇಳ್ಕೊಡೋದು ಹೊರತು ಹೆಂಗೆ ಡೆಲಿವರಿ ಮಾಡಬೇಕು ಅಂತ ಹೇಳ್ಕೊಡೋದಿಲ್ಲ. ಸೊ ದರ್ ಶುಡ್ ಬಿ ಅನ್ ಇಮೋಷನಲ್ ಟಚ್. ಮಕ್ಕಳು ಅದನ್ನೇ ಬಯಸೋದು. ಸೊ ನಾಳೆ AI ಬಂದು ಪಾಠ ಮಾಡಿದಾಗ ಇಟ್ಸ್ ಆಲ್ ಅಬೌಟ್ ಮೆಕ್ಯಾನಿಸಮ್. ಸರ್ ಹೇಳ್ದಂಗೆ ಆ ಚಾಕ್ ಆ್ಯಂಡ್ ಟಾಕ್ ಇದೆಯಲ್ಲ, ಆ ಇಮೋಷನಲ್ ಟಚ್ ಇದೆಯಲ್ಲ, ಅದನ್ನು ಟೀಚರ್ ಕೊಡಬಾರ್ದೇ ಹೊರತು ಸೊ AI ಕೊಡೋದಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ AI ಏನೇ ಬಂದರೂ ಕೂಡ, ಏನೇ ಆದರೂ ಕೂಡ ಟೀಚರ್ ರಿಪ್ಲೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್. ಬಟ್ ಅದ್ರ ಜೊತೆ ಇವಾಗ ಸ್ಪೆಷಾಲಿಟಿ ಅಬೌಟ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಂದರೆ ನಾವು ಓಡ್ ಹೋಗೋದಿಲ್ಲ ಕರೆಂಟ್ ಸಿಚುವೇಶನ್ನ. ವಿ ಆಕ್ಸೆಪ್ಟ್ ದ ಫ್ಯಾಕ್ಟ್ ಆ್ಯಸ್ ಇಟ್ ಇಸ್. AI ಜೊತೆನೇ ಮೂವ್ ಆಗಬೇಕು ಇವಾಗ. ಅದಕ್ಕೆ ನಮ್ಮ ಫ್ಯಾಕಲ್ಟೀಸ್ನಾಗಲಿ ಅಥವಾ ನಮ್ಮ ವಿದ್ಯಾರ್ಥಿಗಳನ್ನಾಗಿ ಹೇಗೆ ಎಕ್ವಿಪ್ ಮಾಡ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡಿ ವಿ ಆರ್ ಟಾಟ್ ಹೌ ಟು ಡೀಲ್ ವಿತ್ ದಿಸ್ ಸಿಚುವೇಶನ್. ದಟ್ ಈಸ್ ಅ ಸ್ಪೆಷಾಲಿಟಿ ಅನಿಸುತ್ತೆ. ಯಾಕಂದರೆ ಇವಾಗ AI ಬಹಳಷ್ಟು ರೀಸನ್ಸ್ ನಾನು ಯೂಸ್ ಮಾಡ್ಬೋದು. ಯಾವುದಕ್ಕೆ ಯೂಸ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಹೈಲೈಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಫ್ಯಾಕಲ್ಟೀಸ್ ಕೂಡ AI ಇದೆ, ಓಡೋದಕ್ಕಾಗೋದಿಲ್ಲ, ಅದನ್ನು ಹೇಗೆ ನಮ್ಮ ಸ್ಟೂಡೆಂಟ್ಸ್ ಬೆನಿಫಿಟ್ಗಾಗಿ ನಾವು ಯೂಸ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರನೇ ನಮ್ಮಲ್ಲಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ 1 ವಾರದವರೆಗೂ ಮಾಡಿದ್ದೀರಿ. ಹೌದಾ? ಚೇಂಜ್ ಇಸ್ ಇನ್ನೆವಿಟಬಲ್ ಸರ್. ನಾವು ಚೇಂಜ್ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಮುಂದುವರಿಬೇಕು ಹೊರತು ಇಲ್ಲ ನಾನು ಇದೇ ಮಾಡ್ತೀವಿ ಅಂದ್ರೆ ಆಗಲ್ಲ. ಬಟ್ ಯಾವ್ದು ಎಷ್ಟೆಷ್ಟು ಇದು ಮಾಡ್ಬೇಕು ಅದು ಮಾಡಿದ್ರೆ ಮಾತ್ರ ಒಂದು ಇದಕ್ಕೆ ಅರ್ಥ ಇರುತ್ತೆ ಹೊರತು. ಸೊ ನಾವು ಚೇಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಕರೆಂಟ್ಗೆ ನಾವು ಟಚ್ ಆಗಿ ಹೋಗ್ತೀವಿ ಅಥವಾ ಅದ್ರ ಜೊತೆ ಇರ್ತೀವಿ ನಾವು. ವೆರಿ ಟ್ರೂ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದೇ ಪಾಠನ 3 ಜನ ಟೀಚರ್ ಮಾಡಿದ್ರೆ ನಮ್ಗೆ ಒಬ್ರು ಇಷ್ಟ ಆಗ್ತಾರೆ ಅಲ್ವಾ? ಒಬ್ರು ಒಂದೊಂದು ಊರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಥ್ಸ್ ಫೇಮಸ್ ಆಗ್ಬಿಟ್ಟಿರ್ತಾರೆ, ಫಿಸಿಕ್ಸ್ ಫೇಮಸ್ ಆಗ್ಬಿಟ್ಟಿರ್ತಾರೆ ಅಲ್ವಾ? ಕನ್ನಡಕ್ಕೆ ಫೇಮಸ್ ಆಗ್ಬಿಟ್ಟಿರ್ತಾರೆ. ಯಾಕೆ? ಕನ್ನಡ ಅದೇ ಪಾಠ ಅಲ್ವಾ? ಹಳಬ್ರು ಅದೇ ಮಾಡಿದ್ರು, ಆಮೇಲೆ ಬಂದವರು ಅದನ್ನೇ ಮಾಡಿ. ಅವ್ರು ಯಾಕೆ ಫೇಮಸ್ ಅಂದರೆ ಅವ್ರು ಅದನ್ನ ಆ ಥರ ಹೇಳಿರ್ತಾರೆ. ಸೊ ಅಂದರೆ ಪಾಠ ಒಂದೇ, ಬಟ್ ಡೆಲಿವರಿ ಹೆಂಗೆ ಮಾಡ್ತಾರೆ ಅನ್ನೋದು ಮ್ಯಾಟರ್. ದಟ್ ಈಸ್ ಇಂಪಾರ್ಟೆಂಟ್. ಡೆಲಿವರಿ ಮ್ಯಾಟರ್ಸ್ ಆಲ್ವೇಸ್. ಎಸ್. ಸೊ ಹೀಗಾಗಿ ಡೆಲಿವರಿ ಈ ಒಬ್ಬೊಂದು ಮನುಷ್ಯನಿಂದ ಅಂದರೆ ಹ್ಯೂಮನ್ ಬೀಯಿಂಗಿಂದ ಆಗುವಂಥ ಡೆಲಿವರಿನ ಮ್ಯಾಚ್ ಮಾಡೋಕ್ಕಾಗಲ್ಲ. ಓಕೆ, ಸದ್ಯಕ್ಕಂತೂ ಆ ಥರ ಸ್ಥಿತಿಗತಿ ಇದೆ. ಇನ್ನು ಮುನ್ನೇ ಹೇಗೆ ಬರುತ್ತೆ ಗೊತ್ತಿಲ್ಲ. ಇನ್ನು ಫೈನಲ್ ಆಗಿ ಸರ್ 2 ಪ್ರಶ್ನೆಗಳನ್ನ ಕೇಳಬೇಕು. ಮೊದಲನೇ ಪ್ರಶ್ನೆ ಏನಂದರೆ, ಈಗ ಯಾವುದೇ ಯೂನಿವರ್ಸಿಟಿ ಆಗಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ಇರುತ್ತೆ. ಇನ್ನೊಂದು ಹೊಸ ಸ್ಟೂಡೆಂಟ್ಗಳನ್ನ ನಾವು ರೀಚ್ ಆಗಬೇಕು, ಜಾಸ್ತಿ ಸ್ಟೂಡೆಂಟ್ಸ್ ಬರಬೇಕು, ಜಾಸ್ತಿ ಕೋರ್ಸ್ಗಳು ಮಾಡಬೇಕು, ಅಥವಾ ಬೇರೆ ಥರದ ಇನ್ನೋವೇಷನ್ ಮಾಡಬೇಕು ಅಂಥೇಳಿ ನಿಮ್ಮ ಒಂದು ಆಡಳಿತಾವಧಿಯಲ್ಲಿ, ಕಾಲಾವಧಿಯಲ್ಲಿ ನಿಮ್ದು ಏನೆಲ್ಲ ಪ್ಲ್ಯಾನ್ಗಳಿದೆ ಸರ್? ಇವಾಗ ನಮ್ಮ ಚಾನ್ಸ್ಲರ್ ಅವರದು ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್ ಅಂತ. ಓಕೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ವಿದ್ಯಾರ್ಥಿ ಅವ್ನು ಫೀಸ್ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಅವನು ಎಜುಕೇಷನ್ದ ವಂಚಿತನಾಗಬಾರ್ದು ಅನ್ನೋ ಕಾನ್ಸೆಪ್ಟ್ ಅವ್ರದ್ದು. ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್ ಅವ್ರದ್ದು. ಸೊ ಆ ರೀತಿ ಇಟ್ಕೊಂಡು ಅವರು ಒಂದು ವಿಷನ್, ಅವ್ರದ್ದು ಒಂದು ವಿಷನ್ ಇದೆ. ಸೊ ಯಾವತ್ತೂ ಅಷ್ಟೇ, ಈಗ ನಮ್ಮದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದಾಗ ದಟ್ಸ್ ಪ್ಯೂರ್ಲಿ ಮೈ ಇದು ವಿಷನ್. ಅದು ನಾನು ಯೂನಿವರ್ಸಿಟಿಗೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಬೇಕು, ಯಾವ ಥರ ಡೆವಲಪ್ ಮಾಡಬೇಕು ಅಂತ ನಾನು ಒಬ್ಬ ಇಂಡಿವಿಜುವಲ್ ಆಗಿರುತ್ತೆ ನನಗೆ. ಸೊ ಇಲ್ಲಿ ಸಿನ್ಸ್ ಇಟ್ ಇಸ್ ಅ ಫೌಂಡರ್ ಅವ್ರದ್ದೊಂದು ವಿಷನ್ ಇರುತ್ತೆ. ಸೊ ಆ ವಿಷನ್ಗೆ ನಮ್ಮದು ವಿಷನ್ ಅಲೈನ್ ಆಗಿ, ಸೊ ನಾವು ಥರ ಏನು ಆ ವಿಷನ್ಗೆ ನಮ್ಮದು ನೋಡಿ ಸರ್ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಇವಾಗ ಅದನ್ನೇ ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ಚಾನ್ಸ್ಲರ್ಗೆ ಹೇಳಿದ್ವಿ, ನೋಡಿ ಸರ್ ಇಂಥ ಕೋರ್ಸ್ಗಳನ್ನ ಇದು ಮಾಡೋಣ. ಇವಾಗ ಯೂನಿವರ್ಸಿಟಿ 13 ವರ್ಷ ಆಯಿತು ಶುರುವಾಗಿ, ಅಂದರೆ ಯೂನಿವರ್ಸಿಟಿ ಬಂದು 13 ವರ್ಷ ಆಗಿದೆ. ಕಾಲೇಜ್ ಶುರುವಾಗಿ 35 ವರ್ಷ ಆಯಿತು. ಸೊ ಯೂನಿವರ್ಸಿಟಿ ಸ್ಟೇಟಸ್ ಬಂದು ಫಸ್ಟ್ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ 2013 ಕೊಟ್ಟಿರೋದು. ಓಕೆ. ಸೊ ಅದರಿಂದ 13 ವರ್ಷ ಆಗಿದೆ. ಆದ್ದರಿಂದ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಯೂನಿವರ್ಸಿಟಿ ಇದನ್ನು. ಸೊ ಇವಾಗ ಆಲ್ರೆಡಿ ಸ್ಟೆಬಿಲೈಸ್ ಆಗಿದೆ, ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಯಾವ ಕೋರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಲಾಗೆ 5 ಇಯರ್ಸ್ ಲಾ ಅದನ್ನು ಮಾಡೋಣ, B.Ed ಮಾಡೋಣ, ಮತ್ತು
ಇನ್ನೊಂದಷ್ಟು ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮಾತಾಡಿದ್ವಿ. ಚಾನ್ಸಲರ್ ಅವರು ಒಪ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಿನ್ನೆ ನಮ್ಮ ಅಕಾಡೆಮಿಕ್ ಕೌನ್ಸಿಲಲ್ಲಿ ಒಂದು ರಿಸರ್ಚ್ ಓರಿಯೆಂಟೆಡ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಆಂಕಾಲಜಿ ಆಗಿರ್ಬೋದು, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಆಗಿರ್ಬೋದು, ಈ ಥರ ಕೋರ್ಸಸ್ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಥರ ವಿದ್ಯಾರ್ಥಿಗಳಿಗೆ ಅಂದರೆ ಮುಂದೆ ಜಾಬ್ ಆಪರ್ಚುನಿಟೀಸ್ ಯಾವ ಏರಿಯಾದಲ್ಲಿ ಬರ್ತಾ ಇದೆ, ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ವಿ. ಸೊ ಡೆಫಿನೆಟಾಗಿ ಸೊ ನಮ್ಮ ಚಾನ್ಸಲರ್ ಅವ್ರ ವಿಷನ್ ಅದೇ ಥರ ಇರೋದ್ರಿಂದ ಸೊ ನಾವು ಅವ್ರ ವಿಷನ್ಗೆ ನಮ್ಮ ವಿಷನ್ ಸೇರಿಸ್ಕೊಂಡು ನಿಮ್ಮ ಒಂದು ಅನುಭವ, ಅವರ ಒಂದು ಉತ್ಸಾಹ ಎರಡು ಸೇರ್ಕೊಂಡು ಒಳ್ಳೆ. ಹೌದೌದು. ಜೊತೆಗೆ ನಾವೇನ್ ಮಾಡ್ಕೊಂಡಿದ್ದೀವಿ ಅಂದ್ರೆ, ಸೊ ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ತುಂಬಾನೇ ಆಗ್ತಾ ಇದೆ. ಸೊ ವಿ ಹ್ಯಾವ್ ಕೊಲಾಬರೇಟೆಡ್ ವಿತ್ ಮೋರ್ ದೆನ್ 9 ಯೂನಿವರ್ಸಿಟೀಸ್ ಅಕ್ರಾಸ್ ದ ವರ್ಲ್ಡ್. ನೀವು ಫ್ರಾನ್ಸ್ ತಗೊಳ್ಳಿ, UK ತಗೊಳ್ಳಿ, ಅಥವಾ ಸ್ಪೇನ್ ತಗೊಳ್ಳಿ, ನಮ್ಮ ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಹೋಗ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇದೆಲ್ಲ ಫ್ರೀ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್, ಮಕ್ಕಳಿಗೆ ಫ್ರೀ ಬೆನಿಫಿಟ್ಸ್ ಸಿಗುತ್ತೆ. ಅಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ರೀಸೆಂಟ್ಲಿ ಯಾರ್ಕ್ ಯೂನಿವರ್ಸಿಟಿ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಇವೆಲ್ಲ ಮಾಡ್ಕೊಂಡಿದ್ದೀವಿ. ಸೊ ಸರ್ ಹೇಳ್ದಂಗೆ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ನಮ್ಮ ಚಾನ್ಸಲರ್ ಏನಂತ ಹೇಳಿದ್ರೆ, ಸೊ ಮುಂದೊಂದು ದಿನ ಮೇ ಬಿ ಒಂದು 5 to 6 ಇಯರ್ಸಲ್ಲಿ ಇದನ್ನು ಸರ್ ಪ್ರತಿ ಸಲ ಎಕ್ಸ್ಪ್ರೆಸ್ ಮಾಡ್ತಾನೆ ಇರ್ತಾರೆ. ಸೊ 5 to 6 ಇಯರ್ಸಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಎಂಟರ್ ಆಗೋನು ಮೆರಿಟ್ ಬೇಸಿಸ್ ಮೇಲೆ ಬರ್ತಾನೆ. ಆ್ಯಂಡ್ ಹಿ ವಿಲ್ ನಾಟ್ ಬಿ ಸ್ಪೆಂಡಿಂಗ್ ಇವನ್ ಅ ಸಿಂಗಲ್ ಪೆನಿ ಆನ್ ಸ್ಟಡೀಸ್. ಸೊ ಸರ್ ವಾಂಟ್ಸ್ ಟು ಬಿಲ್ಡ್ ಇಕೋಸಿಸ್ಟಮ್. ಹೇಗೆ ಅಂದರೆ ಸ್ಟೂಡೆಂಟ್ ಬರ್ತಾರೆ, ಮೆರಿಟ್ ಬೇಸಿಸ್ ಮೇಲೆ ನಮ್ಮಲ್ಲಿ ಅಡ್ಮಿಷನ್ ತೊಗೋತಾರೆ, ನಾಟ್ ಇವನ್ ಅ ಸಿಂಗಲ್ ರುಪಿ ಸ್ಪೆಂಡ್ ಮಾಡಿಬಿಟ್ಟು they don't spend even a single rupee. They study here and they go out of Garden City University. So ಈ ಪ್ರಾಜೆಕ್ಟ್ ಬಗ್ಗೆ ಸರ್ ಆಲ್ರೆಡಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿ ಈಸ್ ಸೊ ರಿಪೀಟೆಡ್ಲಿ ಎಕ್ಸ್ಪ್ರೆಸಿಂಗ್ ದಟ್ ಇಟ್ಸ್ ಹಿಸ್ ವಿಷನ್. ನಾನು ಇದಕ್ಕಿಂತ ಮುಂಚೆ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಜೋಸೆಫ್ ಅವ್ರ ಜೊತೆಗೆ ನಾನು ಮಾತಾಡಿದ್ದೀನಿ. ಆ ವಿಡಿಯೋದಲ್ಲಿ ಈ ವಿಚಾರನ ಅವ್ರು ಹೇಳಿದ್ದಾರೆ. ನನಗೂ ಸ್ವಲ್ಪ ಆಶ್ಚರ್ಯ ಆಯ್ತು ಅದನ್ನು ಕೇಳಿ, ಹೇಗೆ ಅಂತ ಹೇಳಿ. ಬಟ್ ಅವ್ರದೇ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಆ ವಿಡಿಯೋ ನೋಡಿದ್ರೆ ದಯವಿಟ್ಟು ಅದನ್ನು ನೋಡಿ, ಅದರ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಅದನ್ನು ನೋಡಿ ನಿಮಗೆ ಅದು ಇಷ್ಟ ಆಗ್ಬೋದು ಅಂತ ನಾನು ಅನ್ಕೋತೀನಿ. ನಾನು ಇನ್ನೊಂದು ವಿಷಯ ಹೇಳ್ತೀನಿ ಸರ್, ಸಾರಿ ಟು ಇಂಟ್ರಪ್ಟ್. ಎಕ್ಸ್ಪ್ಯಾನ್ಷನ್ ಅಂತ ಮಾತಾಡಿದ್ರಿ ನೀವು. ನಮ್ಮ ಜನ್ರೇಷನ್ನಲ್ಲಿ ನಾನು ಬರೀ ಇಷ್ಟನ್ನು ಓದಿ ಹೋದರೆ ಐ ಆಮ್ ಎಲಿಜಿಬಲ್ ಫಾರ್ ಅ ಜಾಬ್. ಇವಾಗ ಕರೆಂಟ್ ಸಿಚುವೇಶನ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಯಾವ ಎಕ್ಸ್ಟೆಂಟಿಗೆ ನಾವು ಸ್ಟೂಡೆಂಟ್ಸ್ನ ಸಪೋರ್ಟ್ ಮಾಡ್ತಿದ್ದೀರಂದರೆ, ಫಾರ್ ಎಂಪ್ಲಾಯಬಿಲಿಟಿ ಆಸ್ ಸರ್ ಸೆಡ್, ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ BBGR ಅನ್ನೋ ಒಂದು ಟ್ರಿಪಲ್ ಮೇಜರ್ ಕಾಂಬಿನೇಷನ್ ಇದೆ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಜೆನೆಟಿಕ್ಸ್. ನಾವು ಮುಂಚೆ ಅದನ್ನು ಪ್ಲೇನಾಗಿ ಆಫರ್ ಮಾಡ್ತಿದ್ರಿ. ಆದರೆ ಈಗ ಏನು ಮಾಡಿದ್ದಾರೆ ನಮ್ಮ ಚಾನ್ಸಲರ್ ಸರ್ ಐಡಿಯಾಯಿಂದ ಅದ್ರ ಜೊತೆಗೆ 3 ಸ್ಪೆಷಲೈಸ್ಡ್ ಕೋರ್ಸಸ್ ಆಫರ್ ಮಾಡ್ತೀರಿ. ಇವಾಗ ಫ್ಯೂಚರ್ ಈಸ್ ಅಗ್ರಿಕಲ್ಚರ್, ಫ್ಯೂಚರ್ ಈಸ್ ಅಗ್ರಿಕಲ್ಚರ್, ದಟ್ ಈಸ್ ಹೌ ವಿ ಆರ್ ರನ್ನಿಂಗ್ ನಾವು ವಿತ್ AI ಇಂಟರ್ವೆನ್ಷನ್. ಅದಕ್ಕಾಗಿ ಆ ಮಕ್ಕಳಿಗೆ ಅಲಾಂಗ್ ವಿತ್ BBGR ಕಾಂಬಿನೇಷನ್, ಇವಾಗ ನನಗೆ ಅಗ್ರಿಕಲ್ಚರ್ ಕಡೆಗೆ ಹೋಗೋಕ್ಕೆ ಇಷ್ಟ ಅಂತ ಹೇಳಿದ್ರೆ ಐ ಆಮ್ ಗಿವನ್ ದಟ್ ಆಸ್ ಅ ಕೋರ್ಸ್. ಇಲ್ಲಾಂದರೆ ಎಪಿಕಲ್ಚರ್ ಆಗಿರ್ಬೋದು, ಇಲ್ಲಾಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಆಗಿರ್ಬೋದು. ಇದು UG ಲೆವೆಲಲ್ಲಾದರೆ PG ಲೆವೆಲಲ್ಲಿ ಕೂಡ ಪ್ರತಿ ಪ್ರೋಗ್ರಾಮ್ನು ಒಂದು ಅಲಾಂಗ್ ವಿತ್ ದ ಸಪೋರ್ಟ್ ವಿ ಆರ್ ಗಿವಿಂಗ್. ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ವಿತ್ ಕ್ಯಾನ್ಸರ್ ಬಯಾಲಜಿ. ಭಾಳಷ್ಟು ಮಕ್ಕಳು ಇವಾಗ ಕ್ಯಾನ್ಸರ್ ಬಯಾಲಜಿ ಅಂತ ಅಟ್ರಾಕ್ಟ್ ಆಗೋಗ್ಬಿಡ್ತಾರೆ. ಇಲ್ಲ ಇನ್ನೂ ಸ್ವಲ್ಪ ಮೈಕ್ರೋಬಯಾಲಜಿ ಮಕ್ಕಳು NDR ಜೊತೆ ಸ್ಟ್ರಾಂಗ್ ಆಗಿ ಅಸೋಸಿಯೇಟ್ ಆಗಿ ಎಂಪ್ಲಾಯ್ಮೆಂಟ್ ಅಲ್ಲೇ ಸಿಗಬೇಕು. ಸೊ ಯಾವುದೇ ಪ್ರೋಗ್ರಾಮ್ ಆಗಿರಲಿ, ಇಟ್ ಈಸ್ ನಾಟ್ ಕಮಿಂಗ್ ಆಸ್ ಅ ಪ್ಲೇನ್ ಪ್ಯಾಕೇಜ್ ವಿತ್ ದ ಸ್ಪೆಷಲೈಸೇಷನ್, ವಿತ್ ದನ್ ಎಂಪ್ಲಾಯಬಿಲಿಟಿ ಅಶ್ಯೂರಿಟಿ. ಆ ಥರ ಕೋರ್ಸಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ನೋಡಿ. ಅಂದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ, ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ತೊಗೊಂಡು ನೋಡುವಂಥದ್ದು ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಸ್ಪೆಷಾಲಿಟಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಅಬೌಟ್ 80% ಆಫ್ ಅವರ್ ಸಿಲೆಬಸ್ ಇಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ. ನೀವು ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋಗಿ ನಮ್ಮದೊಂದು ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೀಡಿಯಾ ಸ್ಟಡೀಸಲ್ಲಿ ನಮ್ಮದು ಆದ ಮೀಡಿಯಾ ಹೌಸ್ ಇದೆ. ಸೊ ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಈವನ್ ವಿ ಹ್ಯಾವ್ ದಿ G ನ್ಯೂಸ್ ಅಂತ ಹೇಳ್ಬಿಟ್ಟು ನಮ್ಮದೇ ನ್ಯೂಸ್ ಪ್ರೊಡಕ್ಷನ್ ಆಗುತ್ತೆ, ಪ್ಲಸ್ ಇಟ್ಸ್ ಲೈಕ್ ಎವ್ರಿ ವೀಕ್ ಏರ್ ಆಗುತ್ತೆ, ರೇಡಿಯೋ ಪ್ರೊಡಕ್ಷನ್ ಆಗುತ್ತೆ. ಅದೇ ನಮ್ಮದು ಇಫ್ ವಿ ಕಮ್ ಟು ದಿ ಹೋಟೆಲ್ ಮ್ಯಾನೇಜ್ಮೆಂಟ್, ಸೊ ನಮ್ಮದೇ ಅದೊಂದು ಕೆಫೆ ಗಾರ್ಡೇನಿಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ವೇರಿಯಸ್ ಕ್ಯುಸಿನ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲಿ ಅದನ್ನು ಸೊ ದೇ ಆರ್ ಪ್ರೊಡ್ಯೂಸಿಂಗ್ ಇಟ್ ಇನ್ ದಿ ಕ್ಯಾಂಪಸ್. ಜೊತೆಗೆ ಫ್ಯಾಷನ್ ಸೈನ್ಸ್ ಅಂತ ಬಂದಾಗ, ಸೊ ನಮ್ಮಲ್ಲಿ ಬಂದುಬಿಟ್ಟು ಸೊ ಗಾರ್ಡನ್ ಗ್ಲಾಮ್ ಅಂತ ಹೇಳ್ಬಿಟ್ಟು ಆಲ್ ದಿಸ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಏನಿದೆ ಅಂತ ಹೇಳಿದರೆ, ಸೊ ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ದೇ ಸೆಲ್ ಇಟ್. ಓಕೆನಾ? ಆ್ಯಂಡ್ ಅದರಿಂದ ಬರುವಂಥ ಅಮೌಂಟ್, ಅದರಿಂದ ಬರುವಂಥ ಹಣ ಏನಿದೆ, ಇಟ್ ಗೋಸ್ ಬ್ಯಾಕ್ ಟು ಸ್ಟೂಡೆಂಟ್ಸ್ ಓನ್. ಸೊ ದಟ್ ಈಸ್ ಹೌ ವಿ ಆರ್ ಬಿಲ್ಡಿಂಗ್ ನಾಟ್ ದಿ ಎಂಪ್ಲಾಯೀಸ್, ವಿ ಆರ್ ಬಿಲ್ಡಿಂಗ್ ದ ಎಂಪ್ಲಾಯರ್ಸ್. ಸೊ ಅದು ಗಾರ್ಡನ್ ಸಿಟಿ ಸ್ಪೆಷಾಲಿಟಿ. ವೆರಿ ನೈಸ್. ಸೊ ಬೇಸಿಕಲಿ ನನಗೆ ಅರ್ಥ ಆಗಿದ್ದೇನೆಂತಂದರೆ, ಯಾವುದೇ ಒಂದು ಕೋರ್ಸ್ ಒಂದು ಡಿಸೈನ್ ಆಗಿದೆ ಅಂದರೆ ಅದು ಒಂದಷ್ಟು ವರ್ಷಗಳಿಂದ ಡಿಸೈನ್ ಆದರೆ ಅದು ಒಂದಷ್ಟು ವರ್ಷಗಳಾದ ನಂತರ ಇರಲೆವೆಂಟ್ ಆಗುತ್ತೆ, ಅಥವಾ ಅದಕ್ಕೆ ಏನೋ ಬೇಕಾಗುತ್ತೆ, ಅದನ್ನು ನೀವು ಮಾಡ್ತಾ ಇದ್ದೀರಾ. ಓಕೆ, ಸೊ ದಟ್
ಅವ್ರಿಗೆ ಎಂಪ್ಲಾಯಬಿಲಿಟಿ ಅವ್ರು ಜಾಸ್ತಿ ಆಗಲಿ, ಅವ್ರಿಗೆ ಹೋದ ತಕ್ಷಣ ಅಬ್ಸಾರ್ಬ್ ಆಗಲಿ ಅನ್ನೋದು ಭಾಳ ಈಗ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಮೊನ್ನೆ ಬೋರ್ಡ್ ಆಫ್ ಸ್ಟಡೀಸ್ಗೆ ನೇಮ್ಸ್ ನಾನು ಹೇಳಿದೆ, ನೀವು ಫ್ಯಾಕಲ್ಟಿ ಇನ್ವೈಟ್ ಇಂಡಸ್ಟ್ರಿ ಪೀಪಲ್, ಇಂಡಸ್ಟ್ರಿ ಏನು ಹೇಳ್ತಾರೆ, ಯಾವ ರೀತಿ ಅವ್ರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ಕೊಡಬೇಕು, ಯಾವ ರೀತಿ ಸಬ್ಜೆಕ್ಟ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ಅವ್ರ ಇನ್ಪುಟ್ಸ್ ತೊಗೊಂಡು ನೀವು ಸಿಲೆಬಸ್ ಮಾಡಿ ಬರುತ್ತೆ. ನಿಮ್ಮದೇನೋ ಇದು ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಇವಾಗ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಸಿಟಿ ಸಿಲೆಬಸ್ ಮಾಡಿದ್ದು ನಾನೇ 8 ವರ್ಷ 10 ವರ್ಷ ಹಿಂದ್ಗಡೆ ನಾನು ಮಾಡಿದ್ದವನು. ಸೊ ಇವಾಗ ಏನು ಮಾಡಿ 3rd ಇಯರ್ ಆಲ್ಮೋಸ್ಟ್ ಅವರು ಹೋಟ್ಲಲ್ಲೇ ಪ್ರಾಕ್ಟಿಕಲ್ಗೆ ಅಂಡರ್ಗೋ ಮಾಡ್ತಾರೆ ಎಂಟೈರ್ ಸೆಮಿಸ್ಟರ್. ಸೊ ಈವನ್ 4th ಇಯರ್ ಆಲ್ಸೋ 4th ಇಯರಲ್ಲಿ ಆಲ್ಮೋಸ್ಟ್ 80% ಅವರು ಇದರಲ್ಲೇ ಇರ್ತಾರೆ, ಅವ್ರು ಹೋಟ್ಲಲ್ಲೇ ಇರ್ತಾರೆ, ಬೇರೆ ಬೇರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ. ಸೊ ಆ ಥರ ಆಲ್ಮೋಸ್ಟ್ ಅವರು ಎಕ್ವಿಪ್ ಆಗಿಬಿಡ್ತಾರೆ, ಅಲ್ಲೇ ಎಕ್ವಿಪ್ ಆಗಿ ಇದಾಗ್ತಾರೆ. ಆ ರೀತಿ ನಾವು ಸ್ಟೂಡೆಂಟ್ಸ್ನ ಅಥವಾ ಕೋರ್ಸ್ನ ನಾವು ಡಿಸೈನ್ ಮಾಡಬೇಕು. ಎಸ್ ಸರ್, ನೀವು ಮೇಡಮ್ ಹೇಳ್ತಿರ್ಬೇಕು, ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾಕಂದರೆ ಅಗ್ರಿಕಲ್ಚರು, ಎಪಿಕಲ್ಚರು ನೀವು ಬೇರೆ ಬೇರೆ ಹೇಳಿದ್ರಿ. ಬಟ್ ಇನ್ನೊಂದು ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಜನ ಸ್ಟೂಡೆಂಟ್ಸು AI, ML, ಓಕೆ, ಈ ಥರ ಕೋರ್ಸ್ಗಳನ್ನ ಸೈಬರ್ ಸೆಕ್ಯೂರಿಟಿ ಇದು ಕೂಡ ನಿಮ್ಮ ಕಾಲೇಜ್ ಇದರಲ್ಲಿ ಇದೆಯಾ, ಈ ಯೂನಿವರ್ಸಿಟಿ? ಬಯೋಇನ್ಫಾರ್ಮ್ಯಾಟಿಕ್ಸ್ ಇದೆ ಸರ್. ಬಯೋಇನ್ಫಾರ್ಮ್ಯಾಟಿಕ್ಸ್ ಇದೆ. ಇವಾಗ ಇಂಜಿನಿಯರಿಂಗಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಅವೆಲ್ಲ ಮಾಡಿದ್ದೀವಿ. ಸೊ ಇದೆಲ್ಲ ಇದೆ, ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಇದೆ ನಮ್ಮಲ್ಲಿದೆ. ಸೊ ಈಗ 3rd ಇಯರಲ್ಲಿದೆ, ಅದು ಇನ್ನು ಮುಂದೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಸ್, ರೀಸೆಂಟ್ಲಿ ಇಂಟ್ರೊಡ್ಯೂಸ್. ವೆರಿ ನೈಸ್ ಸರ್. ಸೊ 35 ವರ್ಷಗಳ ಹಿಂದೆ ಶುರುವಾಗಿರುವಂಥದ್ದು, 13 ವರ್ಷಗಳಿಂದ ಯೂನಿವರ್ಸಿಟಿ ಆಗಿರುವಂಥದ್ದು. ಇದು ಶುರು ಆಗಿರುವುದು ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಆಗಿದ್ದು, ಕಾಲೇಜ್ ಶುರು ಆಗಿದ್ದು ಇದೆಲ್ಲ ಒಬ್ಬ ವ್ಯಕ್ತಿಯಿಂದ, ಡಾಕ್ಟರ್ ಜೋಸೆಫ್ ಅನ್ನೋ ಒಬ್ಬ ಕನಸುಗಾರನಿಂದ. ಸೊ ಅವರ ಇಂಟ್ರೂ ನಾನು ಮಾಡಿದ್ದೀನಿ, ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಸೊ ಅವ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ನೀವು ಆಲ್ರೆಡಿ ಹೇಳಿದ್ರಿ. ಓಕೆ ನಿಮ್ಮ ಸರ್, ಅವರು ನನಗೆ ಕಾಲೇಜು ಶುರು ಮಾಡಿದಾಗಿಂದ ಗೊತ್ತು. ಅವರು ಕಾಲೇಜಿಗೆ ಅವರು ಆಗಿಂದ ನನ್ನ ಪರಿಚಯ. ಇದು ಗಾರ್ಡನ್ ಸಿಟಿ ಕಾಲೇಜ್ ಆಗಿದ್ದಾಗ ನಮ್ಮ ಬೆಂಗಳೂರು ಸಿಟಿಗೆ ಅಫಿಲಿಯೇಷನ್ ಆಗಿತ್ತು. ನಾನು 3-4 ಸರಿ ಅಫಿಲಿಯೇಷನ್ಗೆಲ್ಲ ಬಂದಿದ್ದೀನಿ ಇಲ್ಲಿ. ಸೊ ಎವ್ರಿ ಇಯರ್ ನಾವು ಬಂದಾಗೆಲ್ಲ ಇಂಪ್ರೂವ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ನ ಮಾನಿಟರ್ ಮಾಡ್ತಾರೆ ಅವರು. ಸೊ ಆದ್ದರಿಂದ ಇವಾಗ ಒಂದು ಯೂನಿವರ್ಸಿಟಿ ಕಟ್ಟಬೇಕಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಕಾಲೇಜ್ ಚಾನ್ಸ್ಲರ್ ಹೇಳ್ತಾ ಇರ್ತಾರೆ, ಗೌಡ್ರ 30-40 ಸೈಟಲ್ಲಿ ಮನೆ ಕಟ್ಟಿ ನೋಡೋಕೆ ಹೇಳ್ರಿ ಯಾರನ್ನು ಕಾಮೆಂಟ್ ಮಾಡೋರ್ನ ಅಂತ. ಅಂದರೆ ಆ ಕಷ್ಟಪಟ್ಟಿರೋರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಸೊ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿ ಇದನ್ನು ಯೂನಿವರ್ಸಿಟಿ, ಯಾವುದೇ ಒಂದು ಯೂನಿವರ್ಸಿಟಿ ನೋಡ್ಕೊಂಬಂದು ಇದು ಕಾಲೇಜ್ ಅನಿಸುತ್ತೆ, ಅದು ಯೂನಿವರ್ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಅದೇ ಇವಾಗ ಅಲ್ಲಿ 175 ಎಕರೆಯಲ್ಲಿ ಹೊಸ ಕ್ಯಾಂಪಸ್ ಮಾಡಿ ಹೊಸಕೋಟೆ ನೋಡಿದ್ದೀರಾ? ನೋಡಿ ಎಷ್ಟು ವಿಷನ್ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ಆ ರೀತಿ ಪ್ರತಿಯೊಂದು ಇದರಲ್ಲೂ ಒಂದು ಸಾರಿ ನಾನು ಹೋಗಿದ್ದೆ ಅವರು ಅಲ್ಲಿ ಹೊಸ ಕ್ಯಾಂಪಸ್, ಚಾನ್ಸ್ಲರ್ ಕರಿತಾ ಇದ್ದಾರೆ, ನೀವು ಬನ್ನಿ ಅಂತ ಅಂದ್ಬಿಟ್ಟು. ಅಂದರೆ ಬಿಫೋರ್ ಜಾಯ್ನಿಂಗ್ ಒಂಥರ ನಾನು ಯಾರು ವರ್ಕರ್ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಟು ಟೆಲ್ ಯು ಆನೆಸ್ಟ್. ಕೈಗೆ ಅವರು ಗ್ಲೌಸ್ ಹಾಕ್ಕೊಂಡು ಟೋಪಿ ಹಾಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಅದು ಕಟ್ಟಲಿಕ್ಕೆ. ಸೊ ಆದ್ದರಿಂದ ಸೊ ರಿಮಾರ್ಕಬಲ್ ಡೆವಲಪ್ಮೆಂಟು ಈ ಕಾಲೇಜಿಂದ ಯೂನಿವರ್ಸಿಟಿಯಿಂದ ಮುಂದೆ. ಸೊ ನನ್ನ ಪೀರಿಯಡಲ್ಲಿ ನಾನು ನಮ್ಮ ಫ್ಯಾಕಲ್ಟಿಗೆ ಹೇಳ್ತಿದ್ರೆ, ನಾನು ಇರೋವರೆಗೂ ಅಟ್ಲೀಸ್ಟು ಯೂನಿವರ್ಸಿಟಿ ಎಂಟೈರ್ ಇಂಡಿಯಾದಲ್ಲಿ ನಂಬರ್ 1 ಹಾಕೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಾದ್ರೂ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಒಂದು ಮಾಡೋದಕ್ಕೆಲ್ಲ ನೀವೆಲ್ಲ ಸಹಕಾರ ಮಾಡೋಣ ಅಂತಂದ್ಬಿಟ್ಟೆಲ್ಲ ಮೋಟಿವೇಟ್ ಮಾಡ್ತಾ ಇದೀವಲ್ಲ ಟೀಚರ್ಸ್ಗೆ. ಸೊ ಅವ್ರ ವಿಷನ್ನ ನಾವು ಫುಲ್ಫಿಲ್ ಮಾಡಬೇಕು. ಎಸ್, ಯು ವಾಂಟ್ ಟು ಸೇ ಸಮಥಿಂಗ್? ಡೆಫಿನೆಟ್ಲಿ ಸರ್. ಚಾನ್ಸಲರ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಹೊಗಳಿದ್ರು ಸಾಲದು. ಆ್ಯಕ್ಚುಲಿ ನಾನು ಹೊಸದಾಗಿ ಜಾಯ್ನ್ ಆದಾಗ 6 years ಬ್ಯಾಕ್, ಅವರು ಪ್ರತಿ ಸೆಷನ್ನಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಿದ್ರು. ಫ್ಯಾಕಲ್ಟೀಸ್ಗೆ ಇವಾಗ ನೀನು ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂದರೆ ಫಸ್ಟ್ ಥಿಂಗ್ ಇಸ್ ರಿಜೆಕ್ಷನ್. ಇದು ಮಾಡಬೇಕಾ ಅಂತ. ಸೊ ಅವ್ರ ರೆಸ್ಪಾನ್ಸ್ ಯಾವಾಗಲೂ ಏನಂದರೆ, ಯು ಗ್ರೋ ಆಟೋಮ್ಯಾಟಿಕ್ಲಿ ಯೂನಿವರ್ಸಿಟಿ ವಿಲ್ ಗ್ರೋ. ನೀನು ನನಗೋಸ್ಕರ ಕೆಲಸ ಮಾಡಬೇಡ, ನೀನು ಮಾಡೋ ಕೆಲಸ ನಿನಗೋಸ್ಕರ ಮಾಡು, ದ್ಯಾಟ್ ವಿಲ್ ರಿಫ್ಲೆಕ್ಟ್ ಇನ್ ದ ಯೂನಿವರ್ಸಿಟಿ. ಆ ಸೆಂಟೆನ್ಸು ನನಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಂದರೆ, ಐ ಟುಕ್ ಇಟ್ ವೆರಿ ಪಾಸಿಟಿವ್ಲಿ. ಆ್ಯಂಡ್ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮತ್ತು ನಮ್ಮ ಚಾನ್ಸಲರ್ ಕೂಡ ಈ ಪ್ಲ್ಯಾಟ್ಫಾರ್ಮಿಂದ ನನಗಿದ್ದಿದ್ದ ಇಂಟರ್ಯಾಕ್ಷನ್ಸು ಮತ್ತು ನೆಟ್ವರ್ಕ್ ಆಲ್ಮೋಸ್ಟ್ ಲೈಕ್ 5 times 10 times ಡಬಲ್ ಆಗಿದೆ. ಐ ಆಮ್ ಕನೆಕ್ಟೆಡ್ ವಿತ್ ಸೋ ಮೆನಿ ಇಂಡಸ್ಟ್ರೀಸ್. ಸಚಿನ್ ಸರ್ ಹೇಳಿದಾಗೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಜೊತೆ ಫ್ರೆಶ್ ಆಗಿ ಮತ್ತೆ ಕನೆಕ್ಟ್ ಆಗಿ, ಗೋಲ್ಡನ್ ಆಪರ್ಚುನಿಟಿ ವಾಸ್ ಗಿವನ್ ಅಗೇನ್ ಟು ಗೋ ಬ್ಯಾಕ್ ಟು ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಒನ್ಸ್ ಮೋರ್. ಅಷ್ಟೇ ಅಲ್ಲದೆ ಅದೇ ಕಾನ್ಸೆಪ್ಟ್ನ ನಾನು ಇವಾಗ ಮಕ್ಳಿಗೆ ಹೇಳ್ತೀನಿ. ಯು ಡೋಂಟ್ ಡೂ ಎನಿ ಪ್ರಾಜೆಕ್ಟ್ ಫಾರ್ ಮೈ ಸೇಕ್, ಯು ಡೂ ಇಟ್ ಫಾರ್ ಯೋರ್ ಸೇಕ್. ವೆನ್ ಯು ಡೂ, ಯೋರ್ CV ವಿಲ್ ಸ್ಟ್ರೆಂಥನ್. ಕರೆಕ್ಟ್. ಸೊ ಈ ಥರ ಅವರು, ಯಾವುದೇ ಯೂನಿವರ್ಸಿಟಿನಲ್ಲಿ ನಾನು ಜೋಸೆಫ್ಸು, ಜ್ಯೋತಿನಿವಾಸಲ್ಲೆಲ್ಲ ಓದಿದ್ದು, ಬಟ್ ಅಲ್ಲಿ ಈ ಥರ ಕಾನ್ಸೆಪ್ಟ್ ನಾನು ನೋಡಿರಲಿಲ್ಲ. ಪ್ರತಿ ಫ್ಯಾಕಲ್ಟಿ ಬರ್ಡೇಗೆ ವಿದೌಟ್ ಫೇಲ್ ಅ ಗ್ರೀಟಿಂಗ್ ಕಾರ್ಡ್ ಆ್ಯಂಡ್ ದ ಚಾಕ್ಲೇಟ್ಸ್ ಆ್ಯಂಡ್ ಕೇಕ್ ಡೆಲಿವರ್ ಆಗೋದು. ದಿಸ್ ಇಸ್ ಸಮಥಿಂಗ್ ಲಿಟಲ್ ಅನ್ಯೂಶುವಲ್.
ನಾರ್ಮಲ್ ಯೂನಿವರ್ಸಿಟೀಸ್ಗಳೇ ಇದೆಲ್ಲ ಆಗೋದಿಲ್ಲ, ಇದು ಹೂ ಕೇರ್ಸ್ ಆ ಥರ ಒಂದು ಆ್ಯಟಿಟ್ಯೂಡ್. ಬಟ್ ಇಲ್ಲಿ ಪರ್ಸ್ನಲ್ ಫೀಲಿಂಗ್ಸ್ಗೆ ಮತ್ತು ಇಮೋಷನ್ಸ್ಗೆ ಅದೇ ಕಮಿಟ್ಮೆಂಟ್ಗೆ ಲಾಟ್ ಆಫ್ ಅಪ್ರಿಸಿಯೇಷನ್ ಇಸ್ ದೇರ್. ಮಕ್ಳಿಗಂತೂ ಹಿ ಗೋಸ್ ಬಿಯಾಂಡ್ ಬಾಸ್ ಬಿಕಾಸ್ ದ ಇನ್ಸ್ಟಿಟ್ಯೂಟ್ ಇಸ್ ರನ್ನಿಂಗ್ ಬಿಕಾಸ್ ಆಫ್ ಸ್ಟೂಡೆಂಟ್ಸ್. ಸೊ ಆ ಥರ ಒಂದು ವ್ಯಾಲ್ಯೂ ಎಡಿಷನ್ಸ್ನ ಫಿಲಾಸಫಿಕಲ್ ವೇಲೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ರಾಕ್ಟಿಕಲ್ ವೇಯಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಯು ವಾಂಟ್ ಟು ಸೇ ಸಮಥಿಂಗ್? ಅವ್ರ ಬಗ್ಗೆ ಹೇಳಿದ್ರೆ ತುಂಬಾ ಇದೆ. ನಾನು ಶಾರ್ಟಾಗಿ ಹೇಳ್ಬೇಕಂದ್ರೆ ಫಸ್ಟ್ ಬಂದುಬಿಟ್ಟು ಅವರು ಸ್ಟೂಡೆಂಟ್ಸ್ ಬಿಟ್ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸ್ಟೂಡೆಂಟ್ಸ್ ಆ್ಯಂಡ್ ದೇ ಗ್ರೋತ್, ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತೀವಿ, ನಾಳೆ ಬಗ್ಗೆ ಯೋಚನೆ ಮಾಡ್ತೀವಿ. ಸರ್ ಬಂದುಬಿಟ್ಟು ಸುಮಾರು ಇನ್ನು 20 ವರ್ಷ 30 ವರ್ಷ ನಂತರ ಹೆಂಗಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆನಾ, ಅಷ್ಟು ಏನೋ ಆ ವಿಷನ್ ಇರುವಂಥ ವ್ಯಕ್ತಿ ಅವರು. ಆ್ಯಂಡ್ ಮೂರನೇದು ವೆರಿ ಇಂಪಾರ್ಟೆಂಟಾಗಿ ಅವರಿಗೆ ಪ್ರತಿಯೊಬ್ಬರ ಗುರುತು ಮತ್ತು ಪರಿಚಯ ಇರುತ್ತೆ. ಒಂದು ಸಲ ನೀವು ಮೀಟ್ ಮಾಡಿದರೆ, ಈಗ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಸುಮಾರು ಈ ಕ್ಯಾಂಪಸ್ಸನ್ನು ಹೇಳ್ತಿರೋದು ಸುಮಾರು 400 ಇಂದ 450 ಸೊ ನಾವು ಎಂಪ್ಲಾಯೀಸ್ ಇದ್ದೀವಿ. ಸೊ ಅವ್ರು ಪ್ರತಿಯೊಬ್ಬರನ್ನು ಕೂಡ ಹೆಸರಿಡದೆ ಕರೀತಾರೆ, ಅಷ್ಟು ನೆನ್ಪಿಟ್ಕೊಳ್ಳೋ ಶಕ್ತಿ ಇದೆ ಅವರಿಗೆ. ಸೊ ಅಷ್ಟು ಸೊ ಕನೆಕ್ಟ್ ಆಗುವಂಥ ವ್ಯಕ್ತಿ ಅವರು. ತುಂಬಾ ಇಷ್ಟ ಆಗುವಂಥ ವ್ಯಕ್ತಿ ಸರ್. ಒಂದ್ಸಲ ಮೀಟ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಾಗ ನನಗೊಬ್ಬರನ್ನ ಕರ್ಕೊಂಡು ಹೋಗಿ ಬಂದರು. ಅಜಯ್ ಅವರು ನನಗೆ ಒಬ್ಬರನ್ನ ಕಳಿಸಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ಹೇಳಕ್ಕೆ ಶುರು ಮಾಡಿದರು, ನಮ್ಮ ಬಾಸ್ ಹಿಂಗೆ ನಾನು ಇಷ್ಟೆಲ್ಲ ಹೇಳ್ತಾ ಇರಲ್ಲ ಅಂತಂದಾಗ, ಹೌದಾ ಇಷ್ಟೆಲ್ಲ ಹಿಂಗೆಲ್ಲ ನೀವು ಹೋಗಿ ಒಂದು ಸಲ ಭೇಟಿಯಾಗಿ ಅಂದರು ಅವರು. ಓಕೆ, ಆ್ಯಂಡ್ ಐ ವೆಂಟ್ ಆ್ಯಂಡ್ ನಾನು ಅವ್ರ ಚೇಂಬರಲ್ಲಿ ಕೂತ್ಕೊಂಡೆ. ನಾವು ಅವತ್ತು ಸಂದರ್ಶನ ಮಾಡೋಕ್ಕೆ ಹೋಗಿಲ್ಲ, ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಫಸ್ಟ್ ಮೀಟಿಂಗಲ್ಲೇ ಸುಮಾರು 1 ತಾಸು ಮಾತಾಡಿದ್ವಿ ನಾವು ಇಬ್ಬರು. ಆಮೇಲೆ ನಾವು ಸಂದರ್ಶನದ ಬಗ್ಗೆ ಮಾತಾಡಿಲ್ಲ, ನಾವು ಪ್ರೋಗ್ರಾಮ್ ಬಗ್ಗೆ, ಬೇರೆ ವಿಚಾರಗಳೇ, ಅವ್ರ ಲೈಫ್ ಬಗ್ಗೆ ಅವ್ರು ಹೇಳ್ತಾ ಇದ್ದರು. ಸುಮಾರು ವಿಚಾರಗಳು ಹೇಳಿದರು. ನನಗೆ ತುಂಬ ಅಂಬಲ್ ಆ್ಯಂಡ್ ತುಂಬ ಇನ್ಸ್ಪೈರಿಂಗ್ ವ್ಯಕ್ತಿ ಅಂತ ನಂಗೆ ಅನಿಸಿದರು. ಆಮೇಲೆ ಪ್ರಾಕ್ಟಿಕಲ್ ನಾಲೆಜ್ ಇರುವಂಥ ವ್ಯಕ್ತಿ ಅನಿಸಿದರು. ಹೀಗಾಗಿ ನೋಡಿ, 35 ವರ್ಷಗಳಿಂದ ಈ ಒಂದು ಜಾಗ ಈ ಥರ ವ್ಯಾಲ್ಯೂ ಬರುತ್ತೆ, ಹಿಂಗೆ ಮಾಡ್ಬೋದು ಅಂತ ಯಾರಿಗೆ ಅನಿಸುತ್ತೆ ಹೇಳಿ, ಅಲ್ವಾ? ಹೌದು, ಖಂಡಿತ. ನಮಗೆಲ್ಲ ಏನಂದರೆ ಆವಾಗ ತುಂಬ ಸಣ್ಣ ಜಗತ್ತು ನಾವು ನೋಡ್ತಿರ್ತೀವಿ, ನಮ್ಮ ಒಂದು ವ್ಯಾಪ್ತಿಯನ್ನು ಮೀರಿ ಹೊರಗಡೆ ನಾವು ನೋಡೋಕ್ಕೆ ಹೋಗಲ್ಲ. ಬಟ್ ಒಬ್ಬ ವಿಷನರಿ ಮಾತ್ರ ಆ ಥರ ನೋಡೋಕ್ಕೆ ಸಾಧ್ಯ. ಆ ದೃಷ್ಟಿಯಿಂದನೇ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇವತ್ತು ಬೆಳೆದು ನಿಂತಿದೆ. ಅದನ್ನು ನಮ್ಮ ಡಾಕ್ಟರ್ ರಾಮಚಂದ್ರೇಗೌಡರು ಈಗ VC ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿ ಬೆಳೀಲಿ. ಮತ್ತು ಮೊದಲನೇದಾಗಿ ನನ್ನ ಜೊತೆ ಮಾತಾಡಿದ್ದಕ್ಕಾಗಿ ಈ 3 ಜನರಿಗೆ, ವಿಶೇಷವಾಗಿ ರಾಮಚಂದ್ರೇಗೌಡರಿಗೆ ಸರ್ ತುಂಬ ಧನ್ಯವಾದ. ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಾಲಾವಧಿಯಲ್ಲಿ ಚೆನ್ನಾಗಲಿ ಅಂತ ನಾನು ಹಾರೈಸ್ತೀನಿ. ಮೇಡಮ್ ತುಂಬ ಥ್ಯಾಂಕ್ಸ್, ನಿಮಗೂ ಕೂಡ ನಮ್ಮ ಜೊತೆಗೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅಲಾಟ್. ಸಚಿನ್ ಅವರೇ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಸ್ನೇಹಿತರೆ, ಇದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ VC ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ವನಿತಾ ಕೃಷ್ಣ ಮತ್ತು ಸಚಿನ್ ಅವ್ರ ಜೊತೆಗೆ ನಾನು ಮಾತಾಡಿದೆ. ಇದ್ರ ಉದ್ದೇಶ ಏನು ಅಂದರೆ, ಇವತ್ತಿನ ವಿದ್ಯಾರ್ಥಿಗಳ ಮುಂದೆ ಇರುವಂಥ ಅವಕಾಶಗಳೇನಿದೆ, ಚಾಲೆಂಜ್ಗಳೇನಿದೆ, ಓಕೆ, ಮತ್ತು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅದಕ್ಕೆ ಪೂರಕವಾಗಿ ಏನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಇದರ ಉದ್ದೇಶ ಆಗಿತ್ತು. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆಗಳೇನಾದರೂ ಅದನ್ನು ಕೂಡ ದಯವಿಟ್ಟು ತಿಳಿಸಿ. ಸೊ ದಟ್ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಮತ್ತೊಂದು ಪಾಡ್ಕಾಸ್ಟ್ ಕೂಡ ಮಾಡ್ಬೋದು. ಇದರೊಂದಿಗೆ ನಾನು ಹೊಸಕೋಟೆಯಲ್ಲಿ ಕ್ಯಾಂಪಸ್ ಏನಿದೆ ಅದ್ರ ಕುರಿತಾಗಿಯೇ ನಾನು VC ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಜೋಸೆಫ್ ಅವರನ್ನು ಮಾತಾಡಿದ್ದೀನಿ. ಅದನ್ನು ಕೂಡ ನೋಡಿ, ಮತ್ತು ಅವರ ಬಯೋಗ್ರಫಿ ಅಂದರೆ ಅವರ ಒಂದು ಲೈಫನ್ನು ಅವ್ರು ಹೇಳಿದ್ದಾರೆ, ಅದನ್ನು ಕೂಡ ನೋಡಿ. ಅದರೆಲ್ಲರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.